Once again, happy evening, happy evening, happy evening. ಶುಭ ಸಂಜೆ. ಸೂಪರ್, ಗ್ರೇಟ್ ಗ್ರೇಟ್ ಗ್ರೇಟ್. ಇವತ್ತು ಒಂದು ಅಪರೂಪದ ವೆಬಿನಾರ್. ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ನಮ್ದು ರೆಗ್ಯುಲರ್ ವೆಬಿನಾರ್ ಇದ್ದೇ ಇದೆ, ನಾಲೆಜ್ ಈಸ್ ಪವರ್. ಅದರಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ತಿಳ್ಕೊತೀವಿ. ಸಾಕಷ್ಟು ವಿಚಾರಗಳ ಬಗ್ಗೆ ಎಜುಕೇಟ್ ಆಗ್ತಾ ಇದೀವಿ, ಶಿಕ್ಷಣವನ್ನು ಪಡ್ಕೋತಾ ಇದ್ದೀವಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಂಡು ಇನ್ನಷ್ಟು ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳೀತಾ ಇದ್ದೀವಿ. ಇವತ್ತು ಒಂದು ವಿಶೇಷವಾದ ವೆಬಿನಾರು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಎಕ್ಸ್ಟ್ರಾ ಇನ್ಕಮ್ ತರ ಒಂದು ಎಕ್ಸ್ಟ್ರಾ ವೆಬಿನಾರ್ ಇವತ್ತು ಬಂತು ಮಧ್ಯ. ಯಾಕೆ ಅಂತಂದ್ರೆ ಇವತ್ತು ಬೆಳಿಗ್ಗೆಯಿಂದ ಬಹಳ ಜನ ವಿಚಾರ ರಾರಾಜಿಸ್ತಾ ಇದೆ. ಈ ಒಂದು ನ್ಯೂಸ್ ಪೇಪರು ಬಹಳ ದೊಡ್ಡ ಮಟ್ಟಿಗಿನ ಸಂಚಲನವನ್ನು ಮೂಡಿಸ್ತಾ ಇದೆ ಒಂದು ಇಂಡಸ್ಟ್ರಿಯಲ್ಲಿ. ಸ್ನೇಹಿತರೆ, ಈ ಒಂದು ಸುದ್ದಿ ಬಂದಾಗ್ಲಿಂದ ಬಹಳಷ್ಟು ಜನ ಗೊಂದಲ ಆಗಿದೆ. ಏನಿದು, ಏನಾಗ್ತಾ ಇದೆ, ಯಾವ ರೀತಿ ಏನಾಗ್ತಾ ಇದೆ? ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತಾ? ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ಲೀಟ್ ಕೊಲಾಪ್ಸ್ ಆಗುತ್ತಾ? ಹಂಗಾರೆ MLM ಇಲ್ಲಿಗಲ್ಲ? MLM ಏನಿದು? ನೆಟ್ವರ್ಕ್ ಮಾರ್ಕೆಟಿಂಗ್ ಪೂರ್ತಿ ಫ್ರಾಡ್ ಆಗ್ತಾ ಇದೆಯಾ? ನೆಟ್ವರ್ಕ್ ಮಾರ್ಕೆಟಿಂಗ್ ನಡೆಯುತ್ತಾ ಇಲ್ವಾ? ಕಂಪ್ಲೀಟ್ ಮುಚ್ಚೋಗುತ್ತಾ? ಎಲ್ಲಾ ಕಂಪನಿಗಳು ಮುಚ್ಚೋಗುತ್ತಾ? ಒಂದಷ್ಟು ಕಂಪನಿಗಳ ಹೆಸರು ಬೇರೆ ಹಾಕಿದ್ದಾರೆ, ದೊಡ್ಡ ದೊಡ್ಡ ಕಂಪನಿ ಎಲ್ಲ ಕ್ಲೋಸ್ ಆಗುತ್ತಾ? ಏನಿದು, ಹೇಗೆ, ಎತ್ತ? ಇಂಥ ನೂರಾರು ಪ್ರಶ್ನೆಗಳು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಕಡೆ ಪಲ್ಯ ಸುತ್ತಾಡ್ತಾನೆ ಇದೆ. ಸ್ನೇಹಿತರೆ, ಒಂದ್ ಹೇಳ್ತೀನಿ, ಇವತ್ತಿನ ದಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಹಬ್ಬದ ದಿನ. ನಾ ಇಷ್ಟು ಮಾತ್ರ ಹೇಳಬಲ್ಲೆ, ಸಿಂಪಲ್ ಆಗಿ ಒಂದೇ ಒಂದು ವರ್ಡ್ ಅಲ್ಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ದಿನ ಎಂಟೈರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಹಬ್ಬದ ದಿನ. ಅಷ್ಟು ಮಾತ್ರ ಹೇಳ್ತೀನಿ. ಎಂಟೈರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಇವತ್ತು ಹಬ್ಬದ ದಿನ, ಅಷ್ಟು ಮಾತ್ರ ಹೇಳ್ತೀನಿ. ನಾವಿವತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡುವಂತ ದಿನ. ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಷ್ಟೋ ವರ್ಷಗಳ ಹಿಂದೆ ಭಾರತದಲ್ಲಿ ಸ್ಟಾರ್ಟ್ ಆಯ್ತು, ಕಂಟಿನ್ಯೂ ಆಗ್ತಾನೆ ಇದೆ, ಮುಂದುವರಿತಾನೆ ಇದೆ, ಇವತ್ತು ರನ್ ಆಗ್ತಾ ಇದೆ. ಈ ಒಂದು ಇಂಡಸ್ಟ್ರಿಗೆ ಯಾವುದೇ ರೂಪುರೇಷೆ ಇರಲಿಲ್ಲ, ಯಾವುದೇ ಕಾನೂನು ಆಗಿರ್ಲು, ಯಾವುದೇ ಗೈಡ್ಲೈನ್ಸ್ ಆಗಿರ್ಲಿ, ಅಥವಾ ಯಾವುದೇ ಒಂದು ರೆಗ್ಯುಲೇಟರಿ ಆಗಿರ್ಲಿ, ಏನೂ ಇರಲಿಲ್ಲ. ಯಾರು ಹೇಗ್ ಬೇಕಿದ್ರು ಶುರು ಮಾಡಬಹುದಾಗಿತ್ತು. ಅದಾದ ಬಳಿಕ 2019ರಲ್ಲಿ ಇದಕ್ಕೆ ಒಂದು ಗೈಡ್ಲೈನ್ಸ್ ಅಂತ ಸರ್ಕಾರ ತಗೊಂಡ್ಬಂತು. ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ಹೊರಡಿಸಿತು. ಆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಅದು ನೋಟಿಸ್ ಅನ್ನ ಕೊಡ್ತು, ನೋಟಿಫಿಕೇಶನ್ ಮಾಡ್ತು, ಸೂಚನೆಯನ್ನು ಕೊಡ್ತು. ಗೈಡ್ಲೈನ್ಸ್ ಅಂದ್ರೆ ಮಾರ್ಗದರ್ಶಿ, ಇದು ನಿಮ್ಗೆ ಗೊತ್ತಿರ್ಲಿ. ಗೈಡ್ಲೈನ್ಸ್ ಅಂದ್ರೆ ಮಾರ್ಗಸೂಚಿ, ಕಾನೂನಲ್ಲ. ಕಾನೂನೇ ಬೇರೆ, ಗೈಡ್ಲೈನ್ಸೇ ಬೇರೆ. ಗೈಡ್ಲೈನ್ಸ್ ಅಂದ್ರೆ ಮಾರ್ಗಸೂಚಿ ಮಾತ್ರ. ಮಾರ್ಗಸೂಚಿ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸಲಹೆ, ನಿಮ್ಗೆ ಸಜೆಷನ್. ಗೈಡ್ಲೈನ್ಸ್ ಅಂದ್ರೆ ಸಲಹೆ. ನೀವು ಒಂದು ಕಂಪ್ನಿ ಕಟ್ತೀರಾ, ನೋಡ್ರಿ ಹಿಂಗ್ ಕಟ್ಟಿ, ಈ ರೀತಿ ಮಾಡಿ ಅಂತ ಹೇಳೋದು ಸಲಹೆ. ಹಂಗ್ ಕೇಳೋದು ಬಿಡೋದು ನಿಮ್ಮಿಷ್ಟ, ನಿಮಗೆ ಬಿಟ್ಟಿದ್ದು. ಇಲ್ಲಿವರೆಗೆ ಈ ಮಾರ್ಗಸೂಚಿ ಮಾತ್ರ ಇತ್ತು, ಯಾವುದೇ ಕಾನೂನು ಇರಲಿಲ್ಲ. ಕೇಂದ್ರ ಸರ್ಕಾರ ಈ ಮಾರ್ಗಸೂಚಿಯನ್ನು 2016ರಲ್ಲಿ ಹೊರಡಿಸಿ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ನೋಟಿಫಿಕೇಶನ್ ಕೊಟ್ಟಿತ್ತು. ನೀವು ರಾಜ್ಯ ಸರ್ಕಾರದಲ್ಲಿ ಈ ಮಾರ್ಗಸೂಚಿಯನ್ನ ಅನೌನ್ಸ್ ಮಾಡಿ, ಪಬ್ಲಿಷ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಾಗಿ ಕಾನೂನನ್ನ ನಿಮ್ಮ ರಾಜ್ಯದಲ್ಲಿ ರಚನೆ ಮಾಡ್ಕೊಳ್ಳಿ ಅನೌನ್ಸ್ ಮಾಡ್ತು 2016ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರ ಇದಕ್ಕೆ ನಿರ್ದಿಷ್ಟವಾದ ಕಾನೂನನ್ನ ಹೊಂಚೋದ್ರಲ್ಲಿ, ಕಾನೂನನ್ನ ತಯಾರಿ ಮಾಡೋದ್ರಲ್ಲಿ, ಸಿದ್ಧತೆ ಮಾಡೋದ್ರಲ್ಲಿ, ಆ ಕಾನೂನು ನಿರ್ಮಿಸೋದ್ರಲ್ಲಿ ಫೇಲ್ ಆಯ್ತು. ರೀಸನ್ ವಾಟ್ ಎವರ್ ಇಟ್ ಮೇ. ಕಾನೂನು ಆಗದೇ ಇದ್ದಿದ್ರಿಂದಾಗಿ ಈಗ ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಕಾನೂನನ್ನ ಮಾಡ್ತಾ ಇದೆ. ಯಾವುದೇ ರಾಜ್ಯ ಸರ್ಕಾರದಲ್ಲಿ ಕಾನೂನು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರವೇ ಸ್ವಯಂ ಮುಂದೆ ಬಂದು ಈ ಒಂದು ಉದ್ಯಮಕ್ಕೆ ಕಾನೂನನ್ನ ಸೃಷ್ಟಿ ಮಾಡ್ತಾ ಇದೆ. ಒಂದು ಕಾನೂನಿನ ರೂಪರೇಷೆ ಕೊಡ್ತಾ ಇದೆ, ಒಂದು ಚೌಕಟ್ಟು ಕೊಡ್ತಾ ಇದೆ. ಯಾವುದೇ ವಿಚಾರಕ್ಕಾಗ್ಲಿ, ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಎಲ್ಲದಕ್ಕೊಂದು ಫ್ರೇಮ್ ವರ್ಕ್ ಬೇಕು. ಇದು ನಮ್ಮ ಎಲ್ಲರಿಗೂ ಗೊತ್ತೇ ಇದೆ. ಫ್ರೇಮ್ ಇಲ್ಲ ಅಂದ್ರೆ ಯಾವುದು ಗಟ್ಟಿ ಇರಲ್ಲ. ಫ್ರೀಡಮ್ ಬೇಕು. ಹಂಗಂತ ಈಗ ನಮಗೂ ಅಷ್ಟೇ, ಭಾರತದಲ್ಲಿ ಫುಲ್ ಸ್ವಾತಂತ್ರ್ಯ ಇದೆ, ಆದ್ರೆ ನಮಗೊಂದು ಸಂವಿಧಾನ ಇದೆ. ಆ ಚೌಕಟ್ಟಿನೊಳಗೆ ನಿಮಗೆ ಸ್ವಾತಂತ್ರ್ಯ. ಅದೇ ರೀತಿ ನಮಗೆ ಸಂಬಂಧ ಇದೆ, ಎಲ್ಲಾ ತರದ್ದು ಓಕೆ, ಗಂಡು ಹೆಂಡೆ ಹೇಗ್ ಬೇಕಾದ್ರೆ ಇರ್ಬೋದು, ಆದ್ರೆ ಮದುವೆ ಅನ್ನೋದು ಒಂದು ಚೌಕಟ್ಟಿದೆ. ಒಂದು ಚೌಕಟ್ಟಿನೊಳಗೆ ಬದುಕುವುದನ್ನ ಅದಕ್ಕೆ ನಿಜವಾಗಿ ಅರ್ಥಪೂರ್ಣವಾಗಿರುತ್ತದೆ. ಅದಕ್ಕೋಸ್ಕರ ಈ ಒಂದು ಇಂಡಸ್ಟ್ರಿಗೂ ಕೂಡ ಕಾನೂನಿನ ಚೌಕಟ್ಟನ್ನ ತರ್ತಾ ಇದ್ದಾರೆ. ನಂಬರ್ 1. ಧನುಷ್ ಅವರೇ, ಪಾಯಿಂಟ್ಗೆ ಬರ್ತಾ ಇದ್ದೀನಿ. ಜಸ್ಟ್ ವೇಟ್. ಅಷ್ಟು ತಾಳ್ಮೆ ಇಲ್ಲ ಅಂದ್ರೆ ಬಹಳ ಕಷ್ಟ. 1.5 ಗಂಟೆ ಪ್ರೋಗ್ರಾಮ್ ಇದೆ. ಕಾರ್ಯಕ್ರಮ 8:30ವರೆಗೆ ಮುಗಿಯುತ್ತೆ. ಅಲ್ಲಿವರೆಗೆ ಕಾಯಕ್ ಸಾಧ್ಯ ಇದೆ ಅಂತಂದ್ರೆ ವೇಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಹೊರಡ್ಬೋದು ಸರ್, ನಿಮ್ಮಿಷ್ಟ. ಸ್ನೇಹಿತರೆ, ನಾನಾಗ್ಲೇ ಮಾತಾಡ್ತಿದ್ದೆ, ಈ ರೀತಿಯ ನ್ಯೂಸ್ಗಳು ಯಾಕೆ ಬಂತು, ವಿಚಾರಗಳು ಯಾಕೆ ಬಂತು, ಇಲ್ಲಿ ಏನ್ ನಡೀತಾ ಇದೆ. ಡೈರೆಕ್ಟ್ ಸೆಲ್ಲಿಂಗು ಅಥವಾ ಚೈನ್ ಲಿಂಕ್ ಅನ್ನೋದು ಇಲ್ಲಿಗಲ್ ಅನ್ನೋದು ಬಹಳ ಜನರ ಮೈಂಡ್ ಸೆಟ್ ಅಲ್ಲಿ ಇದೆ. ಇಲ್ಲಿಗಲೋ ಇಲ್ವೋ ಅದನ್ನ ಇವತ್ತು ನಾವು ಸಂಪೂರ್ಣವಾಗಿ ನೋಡೋಣ.
ಇಲ್ಲೀಗಲು ಯಾವ ರೀತಿ ಇರುತ್ತೆ, ಲೀಗಲ್ ಯಾವ ರೀತಿ ಇರುತ್ತೆ, ಗವರ್ಮೆಂಟ್ ಅದರ ಕಾನೂನಲ್ಲಿ ಏನೆಲ್ಲ ಹೇಳ್ತು, ಇದೆಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಇವತ್ತು ನೋಡೋಣ. ಅದಕ್ಕಿಂತ ಮೊದಲು ನ್ಯೂಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ನಮ್ಮಲ್ಲಿ ಪ್ಯಾನಿಕ್ ಆಗೋದಕ್ಕೆ ಬಹಳ ಮೂಲ ಕಾರಣ ಏನು ಗೊತ್ತಾ? ಸಂಪೂರ್ಣವಾಗಿ ಓದದೇ ಇರೋದು. ಇಲ್ಲಿ ಇವತ್ತು ದೊಡ್ಡ ಮಟ್ಟಿಗೆ ಪ್ಯಾನಿಕ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಇಲ್ಲಿ ಕೆಲವೊಂದು ಕಂಪನಿಗಳ ಹೆಸರನ್ನ ಹಾಕಿದ್ದಾರೆ. ಇದು ನಾನು ಬೆಳಿಗ್ಗೆಯಿಂದ ಬಹಳಷ್ಟು ಜನರ ಸ್ಪೀಚ್ಗಳನ್ನ ನೋಡಿದೆ, ಬಹಳಷ್ಟು ಜನ ಮಾತಾಡೋದು ನೋಡಿದೆ. ಕಂಪನಿಯ ಹೆಸರು ಹೇಳೋದಕ್ಕೆ ಬಹಳ ಭಯ ಪಡ್ತಾರೆ. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಹಳ ಜನರ ಸ್ಪೀಚ್ಗಳು ನೋಡಿದೆ, ಬಹಳ ಜನರು ಮಾತಾಡೋದು ನೋಡಿದೆ, ಯಾರು ಕಂಪನಿ ಹೆಸರುಗಳನ್ನ ಹೇಳ್ತಿಲ್ಲ. ಇಲ್ಲಿ ಬರ್ದಿರೋದು ಯಾಕೆ ಹೆಸರುಗಳನ್ನ ಹೇಳ್ತಿಲ್ಲ, ಯಾಕಂತ ಭಯ ಇದೆ? ಈ ಕಂಪನಿಗಳು ಏನೇನು ಸಾಧಾರಣದ ಕಂಪನಿಗಳ? ಸ್ನೇಹಿತರೆ, ಒಂದಂತೂ ಹೇಳ್ತೀನಿ, ಮಹಾಡ್ರೀಮ್ ಅಲ್ಲಿ ನಾವು ಒಳ್ಳೇದನ್ನ ಯಾವತ್ತೂ ಮುಚ್ಚಿಡೋದಿಲ್ಲ. ಒಳ್ಳೇದನ್ನ ಎಲ್ಲೇ ಇದ್ರು ಒಳ್ಳೇದೇ, ಅದನ್ನ ಯಾವತ್ತೂ ಹೊಗಳ್ತೀವಿ. ಇಲ್ಲಿರೋ ಕಂಪನಿ ಹೆಸರುಗಳು ಎಂತೆಂತದ್ದು: ಹರ್ಬಲ್ ಲೈಫ್, ಆಮ್ವೇ, ಟಪ್ಪರ್ ವೇರ್, ಓರಿಫ್ಲೇಮು, ವೆಸ್ಟಿಜು, ಮೋದಿ ಕೇರು, ಇಷ್ಟು ಕಂಪನಿ ಹೆಸರಿದೆ. ಇವು ಕಂಪನಿಲಿ ಯಾವ್ದಾರು ಕಾಂಜಿ ಪಿಂಜಿ ಕಂಪನಿ ಇದೆಯಾ? ಇದು ಇಲ್ಲಿ ಇಷ್ಟು ಕೂಡ ಇಂಡಿಯಾದ ಟಾಪ್ ಮೋಸ್ಟ್ ಅಲ್ಲಿರುವಂತ ಜಿನಿನ್ ಕಂಪನಿಗಳೇ. ಸ್ನೇಹಿತರೆ, ಇಲ್ಲಿರುವಂತ ಅಷ್ಟು ಕಂಪನಿಗಳ ಹೆಸರು ಬಂದಿದ್ಯಲ್ಲ, ಇದೇ ದೊಡ್ಡ ಮಟ್ಟಿನ ಸಮಸ್ಯೆ ಕಾರಣ ಆಯ್ತು. ಬಹಳ ಜನ ಕೇಳ್ತಾ ಇರೋದು ಏನಂತಂದ್ರೆ, ಸರ್ ಇವೆಲ್ಲ ಸರಿ, ಇಷ್ಟೆಲ್ಲ ಬಂತು, ಕಂಪನಿಗಳ ಹೆಸರು ಬಂತಲ್ಲ, ನೋಡಿ ಈ ಕಂಪನಿಗಳು ಬ್ಯಾನ್ ಆಗ್ತಾವಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಯಾನ್ ಆಗುತ್ತೆ ಅಂತ ಎಲ್ಲಿದೆ ಬ್ಯಾನ್ ಆಗುತ್ತೆ ಅಂತ? ಎಲ್ಲೂ ಇಲ್ಲ ಸ್ನೇಹಿತರೆ, ಎಲ್ಲೂ ಕೂಡ ಬ್ಯಾನ್ ಆಗುತ್ತೆ ಅಂತಲ್ಲ. ಏನ್ ಹಾಕಿದ್ದಾರೆ ನಮ್ಮಲ್ಲಿ ಸಮಸ್ಯೆ ಏನಾಗುತ್ತೆ, ಟೈಟಲ್ಗೂ ನ್ಯೂಸ್ಗೂ ಆಕ್ಚುಲಿ ಸಂಬಂಧನೇ ಇಲ್ಲ. ಟೈಟ್ಲೇ ಬೇರೆ, ನ್ಯೂಸೇ ಬೇರೆ. ನಮ್ಮಲ್ಲಿ ಯಾಮಾರೋದೇ ಅಲ್ಲೇನೆ. ಟೈಟ್ಲ್ ಅಲ್ಲಿ ಏನಿದೆ, ಚೈನ್ ಲಿಂಕ್ ಸ್ಕೀಮ್ ನಿಷೇಧಕ್ಕೆ ಕೇಂದ್ರ ಸಿದ್ಧತೆ. ಕೆಳಗಡೆ ಏನಿದೆ, ಯಾರಿಗೆ ಅನ್ವಯ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಬಟ್ ಅದು ಪೂರ್ತಿ ಓದೋದಿಲ್ಲ ಅವ್ರು. ಯಾರಿಗೆ ಅನ್ವಯ ಅಂದ್ರೆ ಮೇಲ್ಗಡೆ ನಿಷೇಧ ಮತ್ತೆ ಅನ್ವಯನ ಲಿಂಕ್ ಮಾಡ್ಬಿಟ್ರು. ಇವ್ರದೇ ಒಂದು ಚೈನ್ ಲಿಂಕ್, ಇವ್ರದೊಂದು ಹೊಸ ಚೈನ್ ಲಿಂಕ್, ನಿಷೇಧ ಅನ್ವಯ. ಓ, ಈ ಕಂಪನಿಗಳು ಹಿಂಗಿಲ್ಲ. ಇದೊಂದು ಸುದ್ದಿ. ಕೇಂದ್ರ ಸರ್ಕಾರ ಒಂದು ಎಂಟೈರ್ ದೊಡ್ಡ ಇಂಡಸ್ಟ್ರಿಗೆ ಕಾನೂನನ್ನ ತರ್ತಾ ಇದ್ದಾರೆ. ಇದೊಂದು ಸುದ್ದಿ, ಇದು ದೊಡ್ಡ ಮಟ್ಟಿನ ಸುದ್ದಿ. ಆದ್ರೆ ಅದನ್ನ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಇದು ನಿಜವಾಗಿ ಬಹಳ ಒಳ್ಳೆಯ ಸುದ್ದಿ, ಬಹಳ ಒಳ್ಳೆಯ ವಿಚಾರ. ಅದನ್ನು ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡೋಗಿದ್ದಾರೆ. ಯಾಕೆ ಅಂತಂದ್ರೆ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಕೆಲವು ಕಂಪನಿಗಳಿಂದಾಗಿ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿದೆ. ನಾನು ಸಾಮಾನ್ಯವಾಗಿ ಯಾವಾಗಲೂ ಹೇಳ್ತಿರ್ತೀನಿ, ಪ್ರತಿ ವರ್ಷ 100 ಕಂಪನಿ ಸ್ಟಾರ್ಟ್ ಆದ್ರೆ ಅದರಲ್ಲಿ 90 ಕಂಪನಿ ಫ್ರಾಡ್ ಇರ್ತವೆ, 10 ಕಂಪನಿ ಮಾತ್ರ ಜಿನ್ನಿನ್ ಕಂಪನಿ ಬರುತ್ತೆ. 90 ಕಂಪನಿ ಫ್ರಾಡ್ ಮಾಡ್ತಾರಲ್ಲ, ಹಂಗಾಗಿ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಅದೇ ತರ ಆಗೋಗಿದೆ. ಈ ನ್ಯೂಸ್ ಪೇಪರ್ ಅವ್ರಿಗೂ ಅಂತದ್ದೇ ಸಿಗ್ತವೆ. ಯಾಕಂದ್ರೆ ಒಳ್ಳೆ ಕಂಪನಿಲಿ ಏನು ಸ್ಕ್ಯಾಮ್ ಆಗಲ್ಲ, ಅದೆಲ್ಲೂ ಬೆಳಕಿಗೆ ಬರಲ್ಲ. ಫ್ರಾಡ್ ಕಂಪನಿಗಳದ್ದು ನ್ಯೂಸ್ ಸಿಗ್ತಾನೆ ಇರುತ್ತೆ. ನೋಡಿ ಹಾಗೆ ಆಗಿರುತ್ತೆ. ನಾನು ಇವ್ರದ್ದು ಯಾರ್ದು ತಪ್ಪು ಅಂತ ಹೇಳೋದಿಲ್ಲ, ಸಿಕ್ಕಿದ್ದನ್ನ ಹೇಳಿದ್ರು. ಆದ್ರೆ ಇಲ್ಲಿ ಬರೆದವರಿಗೆ ಇದ್ರ ಬಗ್ಗೆ ಸಂಪೂರ್ಣ ನಾಲೆಜ್ ಇರಲೇಬೇಕು ಅಂತ ಏನಿಲ್ವಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಸಂಪೂರ್ಣ ನಾಲೆಜ್ ಇರಲೇಬೇಕು ಅಂತ ಏನಿಲ್ವಲ್ಲ. ಹಾಗಾಗಿ ಇವರು ಬರೆದಿರೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ವಿನಃ ವಿಚಾರ ಸ್ಪಷ್ಟವಾಗೇ ಇದೆ. ಇಲ್ಲಿ ಹರ್ಬಲ್ ಲೈಫ್ ಆಗಿರ್ಬೋದು, ಆಮ್ವೇ, ವೆಸ್ಟಿಜು, ಮೋದಿ ಕೇರ್, ಇಂತಹ ಕಂಪನಿಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಬರ್ತಿರೋ ಕಾನೂನಿನ ನಿಯಮ ಈ ಕಂಪನಿಗಳಿಗೂ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ಸಿಂಪಲ್. ಈಗ ನಾನೊಂದು ಮಾತು ಹೇಳ್ತೀನಿ. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಒಂದು ನ್ಯೂಸ್. ಈ ಕಡೆ ಹೇಳ್ತೀನಿ, ಹೋಂಡಾ ಆಕ್ಟಿವಾ ಇರೋರ್ಗೂ ಇದು ಅನ್ವಯಿಸುತ್ತೆ ಅಂತ ಹೇಳ್ತೀನಿ. ಹಂಗಿದ್ರೆ ಆಕ್ಟಿವಾ ಇರೋರಿಗೆಲ್ಲ ಫೈನ್ ಬೀಳುತ್ತೆ ಅಂತಾರ? ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ, ಇನ್ನೊಂದು ಸೈಡಲ್ಲಿ ಒಂದು ನ್ಯೂಸ್, ಹೋಂಡಾ ಆಕ್ಟಿವಾ ಇರೋರ್ಗೂ ಇದು ಅನ್ವಯಿಸುತ್ತೆ ಅಂತ ಹಾಕ್ತೀನಿ. ಹಾಗಾದ್ರೆ ಅದು ತಪ್ಪು ಅಂತಾನ? ಅಲ್ಲ, ಅವ್ರಿಗೂ ಇದೆ ಅಂತ ಅಷ್ಟ, ಅವ್ರಿಗೂ ಅನ್ವಯ ಆಗುತ್ತೆ. ಈ ರೀತಿ ಕಾನೂನಿದೆ, ಇವ್ರಿಗೂ ಅನ್ವಯ ಆಗುತ್ತೆ ಅಷ್ಟೇನೆ, ಬೇರೇನಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಚಾರಗಳನ್ನ ಹೇಳ್ತೀನಿ. ಇಲ್ಲಿ ಚೈನ್ ಲಿಂಕ್ ಅನ್ನೋ ಶಬ್ದನೇ ಬಹಳ ಗೊಂದಲಕ್ಕಿದೆ. ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ, ಕಂಪ್ಲೀಟ್ ಸ್ಪಷ್ಟತೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೇರ ಮಾರಾಟ ಕಂಪನಿಗಳ ಪಿರಮಿಡ್ ಯೋಜನೆಗೆ ಬ್ರೇಕ್ ಅಂತ ಹಾಕಿದ್ದಾರೆ. ಬಹಳ ಇಂಪಾರ್ಟೆಂಟ್, ಇದು ನಾವು ಗಮನಿಸೋದಿಲ್ಲ. ಪಿರಮಿಡ್ ಯೋಜನೆಗೆ ಬ್ರೇಕ್ ಅಂತ ಹಾಕಿದ್ದಾರೆ. ಯಾವ ಕಂಪನಿ ಪಿರಮಿಡ್ ರನ್ ಮಾಡ್ತಾ ಇದೆ? ಇಂಡಿಯಾದಲ್ಲಿ ಪಿರಮಿಡ್ ಸ್ಕೀಮ್ ಬ್ಯಾನ್ ಆಗಿದೆ, ಆಲ್ರೆಡಿ ಬ್ಯಾನ್ ಆಗಿದೆ. ಪಿರಮಿಡ್ ಸ್ಕೀಮ್ ಮಾಡೋ ಹಾಗಿಲ್ಲ, ಆದ್ರೂ ಕೆಲವರು ಮಾಡ್ತಿದ್ದಾರೆ. ಅಂತವ್ರನ್ನ ಮಟ್ಟ ಹಾಕೋದಿಕ್ಕೆ, ಕಟ್ಟಿ ಹಾಕೋದಿಕ್ಕೆ ಈ ಕಾನೂನು ಬರ್ತಾ ಇದೆ ಸ್ನೇಹಿತರೆ. ಈ ಕಾನೂನು ಬರ್ತಾ ಇದೆ. ಈ ಕಾನೂನಲ್ಲಿ ಏನೇನಿದೆ ಅನ್ನೋದನ್ನ ನೀವು ತಿಳ್ಕೊಂಡಾಗ ನಿಮಗೆ ಸಖತ್ ಸ್ಪಷ್ಟತೆ ಸಿಗುತ್ತೆ, ಪೂರ್ತಿ ಕ್ಲಿಯರ್ ಆಗುತ್ತೆ ಇದೇನು ಎತ್ತ ಅನ್ನೋದು. ಬಹಳ ಒಳ್ಳೆಯ ವಿಚಾರ ಇವತ್ತು ಬಂದಿರುವಂತದ್ದು. ಅದ್ರ ಬಗ್ಗೆ ನೋಡೋಣ. ನಿಮ್ ಜೊತೆ ಒಂದು ಸ್ಲೈಡ್ ಅನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ಬಂದಿರುವಂತ ನೋಟಿಫಿಕೇಶನ್. ಈ ಒಂದು ನೋಟಿಫಿಕೇಶನ್ ಆಧಾರದ ಮೇಲೆನೆ ಈ ಒಂದು ನ್ಯೂಸ್ ಬರ್ತಾ ಇದೆ. ಇದರಲ್ಲಿ ಏನೆಲ್ಲ ಮಾಹಿತಿಗಳಿದೆ ಅಂತಂದ್ರೆ, ಈ ಒಂದು ಇದರಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಯಾವ ರೀತಿ ಇರಬೇಕು ಅನ್ನೋದಕ್ಕೊಂದು ಕಾನೂನನ್ನು ಹಾಕ್ತಾ ಇದ್ದಾರೆ. ಇವಾಗ ಹೇಗಿದೆ ಅಂತಂದ್ರೆ, ಇಲ್ಲಿವರೆಗೆ ಹೇಗಿತ್ತು, ಸಲಹೆ ಮಾತ್ರ ಇತ್ತು. ನೋಡಿ, ಇಲ್ಲೊಂದು ಫಸ್ಟ್ ಪಾಯಿಂಟ್ ಹಾಕಿದ್ದೀನಿ, ಒನ್ ಫಿಸಿಕಲ್ ಆಫೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಒಂದು ರಿಜಿಸ್ಟರ್ಡ್ ಆಫೀಸ್ ಇರಲೇಬೇಕು ಪ್ರತಿಯೊಂದು ಕಂಪನಿಲೂ ಅಂತ. ಭಾರತದಲ್ಲಿ ಒಂದು ರಿಜಿಸ್ಟರ್ ಆಫೀಸ್ ಇರಲೇಬೇಕು. ಇಲ್ಲಿ ಹಾಕಿರುವಂತ ಅಷ್ಟು ಕಂಪನಿಲಿ ಇಲ್ವಾ?
ಅಥವಾ ಮಹಾಡ್ರೀಮ್, ನಮ್ಮ ಮಹಾಡ್ರೀಮ್ ಕಂಪನಿ ರಿಜಿಸ್ಟರ್ ಆಫೀಸ್ ಭಾರತದಲ್ಲಿಲ್ವಾ? ಇದ್ದೇ ಇದೆ. ಇದು ನಮಗಲ್ಲ ಸ್ನೇಹಿತರೆ, ಯಾರು ಫ್ರಾಡ್ ಆಗಿ ಮಾಡ್ತಿದ್ದಾರೆ. ಎಷ್ಟೋ ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ನಾವೆಲ್ಲ ಜನರಲ್ ಆಗಿ ಹೇಳ್ತೀವಲ್ಲ, ಆ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಕಂಪನಿಲಿ ಎಲ್ಲಿದೆ ಆಫೀಸು? ವರ್ಚುವಲ್ ಆಫೀಸ್ ಎಲ್ಲ, ಆನ್ಲೈನ್ ಆಫೀಸ್ಗಳೇ ಇಲ್ಲ ಎಲ್ಲೂನು. ಇಂಥ ಕಂಪನಿಗಳಿಗೆ ಕಾನೂನು ಅನ್ವಯ ಆಗುತ್ತೆ ನಿಜವಾಗಿ ಅಂತಂದ್ರೆ. ಅಂದ್ರೆ ಕಾನೂನಿನ ಸಮಸ್ಯೆ ಆಗುತ್ತೆ, ಅನ್ವಯ ಎಲ್ರಿಗೂ ಆಗುತ್ತೆ. ಅಂತ ಕಂಪನಿಗಳಿಗೆ ಸಮಸ್ಯೆ ಆಗುತ್ತೆ ವಿನಃ ನಮ್ಗೆಲ್ರಿಗೂ ಸಮಸ್ಯೆ ಆಗಲ್ಲ. ಇದು ನಿಜವಾಗಿ ಸಿನ್ಸಿಯರ್ ಆಗಿ ಯಾರ್ದೆಲ್ಲ ರನ್ ಆಗ್ತಾ ಇದೆಯೋ ಅವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ ಇಲ್ಲಿ. ಎಸ್, ನೆಕ್ಸ್ಟ್, ಇವಾಗ ನಾನು ಒಂದು ಕಾನೂನಿಗೆ ಮತ್ತು ಮಾರ್ಗಸೂಚಿಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಕಾನೂನು ಬಂದ ಮೇಲೆ ಈ ಕಾನೂನನ್ನ ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇದೆ ಅಂದ್ರೆ ಆ ಕಂಪನಿ ಕಾನೂನು ಪಾಲನೆ ಮಾಡಲೇಬೇಕು. ಮಾಡದೇ ಇದ್ರೆ ಇಲ್ಲಿವರೆಗೆ ಏನು ಪನಿಷ್ಮೆಂಟ್ ಇರಲಿಲ್ಲ, ಅವ್ರವ್ರ ಇಷ್ಟ. ಇನ್ನು ಮುಂದಕ್ಕೆ ಅದಕ್ಕೆ ಆದಂತ ಕಾನೂನು ಇರೋದ್ರಿಂದ ಅವರಿಗೆ ಪನಿಷ್ಮೆಂಟ್ ಇದೆ, ಅವರಿಗೆ ಶಿಕ್ಷೆ ಇದೆ. ಹಾಗಾಗಿ ಫ್ರಾಡ್ ಕಂಪನಿಗಳು ಇರಬಹುದು, ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ಗಳು, ಅದು ಇದು ಇವೆಲ್ಲವೂ ನಿಂತು ಹೋಗುತ್ತೆ ಸ್ನೇಹಿತರೆ, ಎಲ್ಲವೂ ನಿಂತು ಹೋಗುತ್ತೆ. ಅದಕ್ಕೆ ನಾನು ಫಸ್ಟೇ ಹೇಳಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಇವತ್ತು ಹಬ್ಬದ ಸಂಭ್ರಮ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಇವತ್ತು ಹಬ್ಬ, ನಿಜವಾಗ್ಲೂ ಹಬ್ಬ. ಎಕ್ಸಲೆಂಟ್ ಆಗಿರುತ್ತೆ, ಎಕ್ಸಲೆಂಟ್. ಇನ್ನು ಮುಂದೆ ಯಾವ್ದು ಕಾಂಜಿ ಪಿಜಿ ಕಂಪನಿ ಎಲ್ಲ ಸೈಡ್ ಕೊಟ್ಟೋಗುತ್ತೆ ನೋಡಿ, ಎಲ್ಲ ಸೈಡ್ ಕೊಟ್ಟೋಗುತ್ತೆ. ಇದರ ಮೊದಲನೇ ಕ್ಲಾಸ್ ಇರೋದೇನೆ ಇಂಡಿಯಾದಲ್ಲಿ ಫಿಸಿಕಲ್ ಆಫೀಸ್ ಇರಲೇಬೇಕು. ಇದು ಮೊದಲನೇ ಪಾಯಿಂಟ್ ಕಾನೂನಲ್ಲಿ ಇರುವಂತದ್ದು. ಇನ್ನು ಇಂಥದ್ದು ಎಷ್ಟೋ ಪಾಯಿಂಟ್ ಇದೆ, ಮೇನ್ ಪಾಯಿಂಟ್ಸ್ ಅನ್ನ ಮಾತ್ರ ಇಲ್ಲಿ ಹೇಳ್ತಿದ್ದೀನಿ. ನೆಕ್ಸ್ಟ್, ಕಂಪನಿಯ ನೇಮು ಭಾರತದಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಗಿರ್ಬೇಕು. ಕಂಪನಿಯ ಹೆಸರು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಗಿರ್ಬೇಕು. ಮಹಾಡ್ರೀಮ್ ಇರ್ಬೋದು, ನಾನು ಆವಾಗಲೇ ಹೇಳಿದಂತ ಈ ಕಂಪನಿಗಳಿರ್ಬೋದು, ಎಲ್ಲದರದ್ದು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಗಿವೆ. ನೆಕ್ಸ್ಟ್ ಬರುವಂತದ್ದು DPIIT ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಇದು ಒಂದು ಹೊಸ ವಿಚಾರ. ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಸುಮಾರು 1995ರಿಂದ ಈ ಡಿಪಾರ್ಟ್ಮೆಂಟ್ ಇದೆ, ಈ ಒಂದು ವಿಂಗ್ ಇದೆ. DPIIT ಅಂತಿದೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು. ಇದು ಈಗಿನ ಹೊಸ ಕ್ಲಾಸ್ ಸ್ನೇಹಿತರೆ. ಇದು ಯಾಕೆ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಇಲ್ಲಿವರೆಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆದ ಒಂದು ಇಲಾಖೆ ಇರಲಿಲ್ಲ, ಇದನ್ನ ನೋಡ್ಕೊಳ್ಳೋದಕ್ಕೆ ಇಲಾಖೆ ಇಲ್ಲ. ಆ ಕಡೆ MCA, ಈ ಕಡೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಈ ಕಡೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, RBI, ಯಾವುದು ಅಂತಾನೆ ಇಲ್ಲ, ಯಾರಿಗೂ ಇಲ್ಲ. ನಿರ್ದಿಷ್ಟವಾದ ಇಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಕೇಳೋವಂಥದ್ದು ಏನೂ ಇರಲಿಲ್ಲ ಇಲ್ಲಿವರೆಗೂ ಕೂಡ. ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿನ ಇಲ್ಲಿ ರಿಜಿಸ್ಟರ್ ಆಗಿದ್ಯಾ ಹಿಂಗ್ ಕೇಳೋವಂಥದ್ದು ಏನೂ ಇಲ್ಲ. ಈಗ ನಿಮ್ದು ಬ್ಯಾಂಕ್ ಇದೆಯಾ, RBI ರಿಜಿಸ್ಟರ್ ಆಗಿದೆ ಅಂತ ಕೇಳ್ಬೋದು. ಅಥವಾ ಒಂದು ಲಿಮಿಟೆಡ್ ಕಂಪನಿ ಇದೆಯಾ ನಿಮ್ದು, ಸೆಬಿಲ್ ರಿಜಿಸ್ಟರ್ ಆಗಿದೆ ಅಂತ ಕೇಳ್ಬೋದು. ನಾವು ಇನ್ಶೂರೆನ್ಸ್ ರನ್ ಮಾಡ್ತಾ ಇದ್ದೀರಾ, IRDA ರಿಜಿಸ್ಟರ್ ಆಗಿದೆ ಅಂತ ಕೇಳ್ಬೋದು. ಅಂದ್ರೆ ಪ್ರತಿಯೊಂದಕ್ಕೂ ಇದೆ. ನಿನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸಾ, RTO ದಿಂದ ಬಂದಿದ್ದ, ಅಂದ್ರೆ ಪ್ರತಿಯೊಂದಕ್ಕೂ ಲೈಸೆನ್ಸಿಂಗ್ ಅಥಾರಿಟಿ ಅಂತ ಒಬ್ರು ಇದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪ್ರತಿಯೊಂದು ವ್ಯವಹಾರಕ್ಕೂ ಲೈಸೆನ್ಸಿಂಗ್ ಅಥಾರಿಟಿ ಅಂತ ಇದೆ. ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ಗೆ ಇಲ್ಲಿವರೆಗೂ ಇರಲಿಲ್ಲ. ಈಗ ಈ ಇಲಾಖೆಯನ್ನೇ ಡೈರೆಕ್ಟ್ ಸೆಲ್ಲಿಂಗ್ಗೆ ಲೈಸೆನ್ಸಿಂಗ್ ಅಥಾರಿಟಿಯಾಗಿ ನೇಮಕ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಈ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿನೇ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಬಿಸ್ನೆಸ್ ಅನ್ನ. ಅವರ ಈ ಇಲಾಖೆಗೆ ರಿಜಿಸ್ಟರ್ ಆಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಬರೀ ಹೆಸರು ಕೊಟ್ಟು ರಿಜಿಸ್ಟರ್ ಆಗುವಂತದ್ದಲ್ಲ, ಸಂಪೂರ್ಣ ಬಿಸ್ನೆಸ್ ಸ್ಟ್ರಕ್ಚರ್ ಎಲ್ಲವನ್ನೂ ಕೊಡಬೇಕಾಗುತ್ತೆ. ಬಹಳಷ್ಟು ಕಂಪನಿಗಳು MCAದಲ್ಲಿ ರಿಜಿಸ್ಟರ್ ಆಗಿವೆ, ಇನ್ಕ್ಲೂಡಿಂಗ್ ನಮ್ದು ಕೂಡ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್. ಈ ಕಂಪನಿಗಳಲ್ಲಿ ನಾವೆಲ್ಲ ರಿಜಿಸ್ಟರ್ ಆಗಿರೋದ್ರಿಂದ ಅದರದ್ದೇ ಸೇಮ್ ರೂಲ್ಸು ಇವ್ರದ್ದು ಕೂಡ ಇದೆ. ಅದರದ್ದೇ ವಿಂಗ್, ಇದು ಅಂಗಸಂಸ್ಥೆ ಆಗಿರೋದ್ರಿಂದ ಇಲ್ಲೂ ಕೂಡ ಅದೇ ಸೇಮ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗುತ್ತೆ. ಆದ್ರೆ ಈ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಎಲ್ಲ ಇದೆಯಲ್ಲ, ಅವರೆಲ್ಲ ಇಲ್ಲಿ ಬರಕ್ಕೆ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಇದಕ್ಕೆ 90 ದಿನದ ಟೈಮ್ ಇದೆ. ಇದಕ್ಕೆ 90 ದಿನ ಟೈಮ್ ಕೊಟ್ಟಿದ್ದಾರೆ, ಅಕ್ಟೋಬರ್ ವರೆಗೆ ಟೈಮ್ ಕೊಟ್ಟಿದ್ದಾರೆ. ಈಗ ಇರುವಂತ ಎಲ್ಲಾ ಕಂಪನಿಗಳು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಇನ್ನು 3 ತಿಂಗಳ ಅವಧಿಯನ್ನು ಕೊಟ್ಟಿದ್ದಾರೆ. ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಪಾಯಿಂಟ್, ಪ್ಲಾನ್ ಮಸ್ಟ್ ಶೋ ಇನ್ ವೆಬ್ಸೈಟ್. ಕಂಪನಿಯ ಯಾವುದೇ ಒಂದು ಕಂಪನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ ಒಂದು ವೆಬ್ಸೈಟ್ ಇರುತ್ತೆ. ವೆಬ್ಸೈಟ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಪ್ಲಾನ್ ಶೋ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಕಂಪನಿಯ ಬಿಸ್ನೆಸ್ ಪ್ಲಾನ್ ಇದೆ, ನೀವು ನೋಡಿದ್ರೆ ಸಿಗುತ್ತೆ. mahadream.com ಅಲ್ಲಿ ನಮ್ಮ ಬಿಸ್ನೆಸ್ ಪ್ಲಾನ್ ಇದೆ. ಆಪರ್ಚುನಿಟಿ ಅಂತ ಒಂದು ವಿಂಗ್ ಇದೆ, ಅಲ್ಲಿ ಓಪನ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಪ್ಲಾನ್ ಕೂಡ ವೆಬ್ಸೈಟ್ ಅಲ್ಲಿ ಇದೆ. ಜಿನಿನ್ ಕಂಪನಿಗಳು ವೆಬ್ಸೈಟ್ ಅಲ್ಲಿ ಬಿಸ್ನೆಸ್ ಪ್ಲಾನ್ ನ ಶೋ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪ್ಲಾನೇ ಜಿನಿನ್ ಆಗಿದೆ. ಶೋ ಮಾಡೋದ್ರಲ್ಲಿ ಏನಿದೆ, 100% ಶೋ ಮಾಡ್ತಾರೆ. ಅದೇ ಫ್ರಾಡ್ ಕಂಪನಿಗಳು ಯಾರು ಕೂಡ ಇಲ್ಲಿವರೆಗೂ ಶೋ ಮಾಡಿಲ್ಲ ಅಂತವರು ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ. ಪ್ರತಿಯೊಬ್ಬರು ವೆಬ್ಸೈಟ್ ಅಲ್ಲಿ ಪ್ಲಾನ್ ನ ಶೋ ಮಾಡ್ಲೇಬೇಕು, ಇದು ರೂಲು. ಇಂಥದ್ದೇ ಇನ್ನು ಪ್ರಾಪರ್ ಕಸ್ಟಮರ್ ಕೇರ್ ನಂಬರ್ ಬೇಕು. ಕಂಪನಿಲಿ ಇಲ್ಲಿ ಏನೇ ಎಡವಟ್ಟುಗಳಾದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಒಂದು ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅನ್ನೋದನ್ನ ಕೇಳ್ತಾರೆ. ಇದು ರೂಲಲ್ಲಿ ಇರುವಂತದ್ದು. ಆಲ್ರೆಡಿ ಮಹಾಡ್ರೀಮ್ ಆಗಿರ್ಬೋದು, ಇವೆಲ್ಲ ಏನೇನು ಕಂಪನಿಗಳಿದೆ ಎಲ್ಲಾ ಕಂಪನಿಗಳಲ್ಲೂ ಕಸ್ಟಮರ್ ಕೇರ್ ನಂಬರ್ ಇದೆ. ಮಹಾಡ್ರೀಮ್ ಅಲ್ಲೂ ಕೂಡ ವ್ಯವಸ್ಥಿತವಾದ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಇದೆ. ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಕೂಡ ಆಗಿದೆ. ಅದೇ ರೀತಿ ಕಸ್ಟಮರ್ ಕೇರ್ಗೆ ಏನಾದ್ರೂ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ವಿತ್ ಇನ್ 1 ಮಂತ್ ಅಲ್ಲಿ ಸಾಲ್ವ್ ಆಗಬೇಕು ಅಂತ ಈ ಕಾನೂನು ಹೇಳುತ್ತೆ.
ಕಸ್ಟಮರ್ ಕೇರ್ಗೆ ನೀವು ಏನಾದ್ರೂ ಒಂದು ಸಮಸ್ಯೆನ ರೈಸ್ ಮಾಡಿದ್ರೆ 30 ದಿನಗಳೊಳಗಾಗಿ ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ಕಸ್ಟಮರ್ ಕೇರ್ ಯಾವುದೇ ಬಿಸ್ನೆಸ್ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದೆ, ನಮ್ಮಲ್ಲೂ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಅಕೌಂಟ್ ಮಿಸ್ಟೇಕ್ ಆಗೋದು, ಅಕೌಂಟ್ ನಂಬರ್ ಮಿಸ್ಟೇಕ್ ಆಯ್ತಾ, ಪೇಮೆಂಟ್ ರಿವರ್ಸ್ ಆಯ್ತು, ಏನಾದ್ರೂ ಇರ್ತವೆ, ಅಡ್ರೆಸ್ ಸರಿ ಇಲ್ಲ, ಅದು ಇದು ಏನಾದ್ರೂ ಕರೆಕ್ಷನ್ಸ್ ಇದ್ದೇ ಇರುತ್ತೆ. ಎಷ್ಟೋ ಜನ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಿದಿರಿ, ಎಷ್ಟು ದಿನಗಳಲ್ಲಿ ಸಾಲ್ವ್ ಆಗಿದೆ? ನಮ್ಮ ಶಿವಾಜಿ ಪಾಟೀಲ್ ಹೇಳ್ತಾ ಇದ್ದಾರೆ ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳ್ತಿದ್ದಾರೆ. ಅಲ್ಲಾ ಬಕ್ಷ್ ಹೇಳ್ತಿದ್ದಾರೆ ಆನ್ ದಿ ಸ್ಪಾಟ್ ಸಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಏನೇ ಆದ್ರೂ ಒಂದು ದಿನಕ್ಕಿಂತ ಜಾಸ್ತಿ ತಗೊಂಡಿರೋ ಹಿಸ್ಟ್ರಿ ಇಲ್ಲ ನನಗೆ ಗೊತ್ತಿರೋಂಗೆ. 24 ಅವರ್ಸ್ಗಿನ್ನ ಜಾಸ್ತಿ ತಗೊಂಡಿರುವಂತ ಹಿಸ್ಟ್ರಿನೇ ಇವತ್ತಿನವರೆಗೂ ಇಲ್ಲ. ರೈಟಾ? ಡಿಪಾರ್ಟ್ಮೆಂಟ್ ಹೇಳುತ್ತೆ 1 ತಿಂಗಳೊಳಗೆ ಕಸ್ಟಮರ್ ಕೇರ್ ನಂಬರ್ ಆಕ್ಟಿವ್ ಆಗಿರಬೇಕು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ ಯಾವುದೇ ಪ್ರಾಬ್ಲಮ್ ವಿತಿನ್ 1 ಮಂತ್ ಅಲ್ಲಿ ಸಾಲ್ವ್ ಆಗಬೇಕು. ಇದು ಕೂಡ ಒಂದು ಕಾನೂನು, ಒಂದು ರೂಲ್ ಬರುತ್ತೆ. ನೆಕ್ಸ್ಟ್, ಕಂಪನಿ ID ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ಬೇಕೆಲ್ಲರಿಗೂ ಅನ್ನೋದೊಂದು ಕಾನೂನಲ್ಲಿ ಆಡ್ ಆಗಿದೆ. ಈ ಕಾನೂನಲ್ಲಿ ಇದೆ, ಕಂಪನಿ ID ಕಾರ್ಡ್ ಅನ್ನ ಕೊಡಬೇಕು, ಮ್ಯಾಂಡಟರಿ KYC ಮಾಡಿದ ಮೇಲೆ. ಕಸ್ಟಮರ್ ಇಂದ KYC ಮಾಡಬೇಕು. KYC ಅಂದ್ರೆ ಏನು? ಎಸ್, ವೆರಿ ಗುಡ್ ಕ್ವಶನ್. ಶರಣು ಅವರು ಗುಡ್ ಪಾಯಿಂಟ್ ಹೇಳಿದ್ರು. ಸರ್ KYC ಅಂದ್ರೆ ಏನು? 100ಕ್ಕೆ 100 ಕರೆಕ್ಟ್ ಇದೆ. KYC ಅಂದರೆ, KYC ಅಂತಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಅರ್ಥ. ನೋ ಯುವರ್ ಕಸ್ಟಮರ್ ಅಂತ ಅರ್ಥ KYC. ಫಾರ್ ಎಕ್ಸಾಂಪಲ್, ನಾವು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು KYC ಅಂತ ಕೊಡಬೇಕು. ಕಸ್ಟಮರ್ ನ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿರಬೇಕು. ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಫೋಟೋ, ID ಪ್ರೂಫ್, ಅಡ್ರೆಸ್ ಪ್ರೂಫ್, ಆಮೇಲೆ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್, ಕನ್ಸೈನ್ಮೆಂಟ್ ಲೆಟರ್, ಇದಿಷ್ಟು ಬೇಕು. ಇದಿಷ್ಟಕ್ಕೆ ಸೇರಿ KYC ಅಂತ ಕರೀತಾರೆ. ಕಸ್ಟಮರ್ಗೆ KYC ಮ್ಯಾಂಡೇಟರಿ ಇದೆ. KYC ಆದ್ಮೇಲೆ ID ಕಾರ್ಡ್ ಅನ್ನ ಕೊಡ್ಲೇಬೇಕು ಕಂಪನಿ. ಇದಾಗಿದೆ. ಅದಾದ ನಂತರ ಶುಡ್ ಮೇಂಟೈನ್ ರೆಕಾರ್ಡ್ ವಿತ್ ಫಿಸಿಕಲಿ ಸೈನ್ಡ್ ಅಗ್ರಿಮೆಂಟ್. ಇನ್ನು ಮುಂದಕ್ಕೆ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಆಗಿರ್ಬೋದು, ಕಂಪನಿಗೆ ನಾನು ಡಿಸ್ಟ್ರಿಬ್ಯೂಟ್ ಆಗಿ ಜಾಯಿನ್ ಆದಾಗ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ. ಇಲ್ಲಿವರೆಗೆ ಕೆಲವು ಆನ್ಲೈನ್ ಇತ್ತು, ಬಟ್ ಇನ್ನು ಮುಂದೆ ಅದು ಫಿಸಿಕಲಿ ಸೈನ್ ಮಾಡೋದು ನೆಸೆಸರಿ. ಅಂದ್ರೆ ಹಾರ್ಡ್ ಕಾಪಿ ಮ್ಯಾಂಡಟರಿ, ಕಂಪಲ್ಸರಿ. ಹಾರ್ಡ್ ಕಾಪಿ ಕಂಪಲ್ಸರಿ. ಅದು ಎಷ್ಟೋ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಕಂಪನಿಲಿ ಅಪ್ಲಿಕೇಶನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಇಲ್ವೇ ಇಲ್ಲ. ಫಿಸಿಕಲ್ ಅಪ್ಲಿಕೇಶನ್ ಇಲ್ಲ. KYC ಬಿಟ್ಬಿಡಿ, ಇವೆಲ್ಲ ಇಲ್ವೇ ಇಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕಂಪನಿ ಜಿನಿನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕು ಇವೆಲ್ಲ ಬಹಳ ಈಸಿ. ಇವೆಲ್ಲ ಇದ್ರೆ ಕಂಪನಿ 100% ಜಿನಿನ್. ನೆಕ್ಸ್ಟ್, ಶುಡ್ ನಾಟ್ ಪ್ರಮೋಟ್ ಪಿರಮಿಡ್ ಸ್ಕೀಮ್. ಈಗ ಬಂತು ನೋಡಿ ಮುಖ್ಯವಾದ ಪಾಯಿಂಟ್ಗೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗೆ ನಾವು ಇವಾಗ ಬಂದ್ವಿ. ಯಾವುದೇ ಕಂಪನಿ ಜಿನಿನ್ ಆಗಿದ್ದಾಗ DPIIT ರಿಜಿಸ್ಟರ್ ಆಗಿದ್ದಿದ್ರೆ ಪಿರಮಿಡ್ ಸ್ಕೀಮ್ ಅನ್ನ ಅವ್ರು ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಪಿರಮಿಡ್ ಸ್ಕೀಮ್ ಅನ್ನ ನಡೆಸಬಾರ್ದು. ಓಕೆ, ನಾನಿಲ್ಲಿ ಒಂದು ತೋರಿಸ್ತೀನಿ. ಇದೇನು ಇದೇನು ಪಿರಮಿಡ್ ತರ ಕಾಣುತ್ತಾ? ಇದು ಪಿರಮಿಡ್ರಾ? ರೈಟಾ? ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಪಿರಮಿಡಾ? ರೈಟ್? ಎಸ್, ಪಿರಮಿಡ್ ತರನೇ ಕಾಣುತ್ತೆ. ಹಾಗಿದ್ರೆ ಇದು ಪಿರಮಿಡಾ? ಇದು ನಮ್ಮ ಜಾಬ್ ಪ್ರೊಫೈಲ್, ಜಾಬ್ ಮಾಡುವಂತ ಸಿಸ್ಟಮ್, ನಮ್ಮ ಮ್ಯಾನೇಜ್ಮೆಂಟ್ ಜಾಬ್ ಸಿಸ್ಟಮ್ ಏನಿದೆ ಇದು. ಒಬ್ಬ CEO ಇರ್ತಾನೆ, ಅದಾದ್ಮೇಲೆ ಪ್ರೆಸಿಡೆಂಟ್ 2-3 ಜನ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ 4-5 ಜನ ಇರ್ತಾರೆ, ಮಿಡಲ್ ಮ್ಯಾನೇಜ್ಮೆಂಟ್ ಎಷ್ಟೋ ಜನ ಇರ್ತಾರೆ, ಅದಾದ್ಮೇಲೆ ಟೀಮ್ ಲೀಡರ್ಸ್ 100 ಜನ ಇರ್ತಾರೆ, ಸೂಪರ್ವೈಸರ್ಗಳು, ಅದಾದ್ಮೇಲೆ ಎಂಪ್ಲಾಯೀಸ್ 1000 ಜನ ಇರ್ತಾರೆ. ಪಿರಮಿಡ್ ಸ್ಟ್ರಕ್ಚರು. ಇದನ್ನು ಪಿರಮಿಡ್ ಅಂತ ಕರಿಬಹುದಲ್ಲ ಹಾಗಿದ್ರೆ? ಈಗ ಗಾರ್ಮೆಂಟ್ಸ್ ಎಷ್ಟೋ ನಡೀತಾ ಇವೆ, ದೊಡ್ಡ ದೊಡ್ಡ ಕಂಪನಿಗಳು ಎಷ್ಟೋ ನಡೀತಾ ಇದೆ. ಹಾಗಾದ್ರೆ ಕಂಪನಿಗಳೆಲ್ಲ ಪಿರಮಿಡ್ ಸ್ಕೀಮ್ ನಡೆಸ್ತಾ ಇದ್ದಾರಾ? ಇಲ್ಲ. ಕೇವಲ ಚಿತ್ರ ನೋಡಿದ ತಕ್ಷಣ ನೋಡೋದಿಕ್ಕೆ ಹಿಂಗಿದೆ, ಇವ್ರನ್ನ ಬುದ್ಧಿವಂತರು ಅನ್ಬೇಕು, ದಡ್ರು ಅನ್ಬೇಕು? ಹೋಗ್ಲಿ, ನಾನು ಇನ್ನೊಂದ್ 2 ಪಾಯಿಂಟ್ ತೋರಿಸ್ತೀನಿ. ಈಗ ಇಲ್ಲಿ ಇರೋರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರೋರು ಅಂತ ನನ್ನ ಊಹೆ. ಇಲ್ಲಿ ನಮ್ಮಲ್ಲಿ ಇರೋವಂಥವ್ರು 95% ಜನ ಎಲ್ಲರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರೋವಂಥವ್ರೆ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಿರೋವಂಥವ್ರೆ. ನಿಮಗೆ ಒಂದ್ 2 ಕಾನ್ಸೆಪ್ಟ್ ತೋರಿಸ್ತೀನಿ. ಜನರಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತ ಒಂದ್ 2 ಕಾನ್ಸೆಪ್ಟ್ ನೋಡಿ. ಇದು ಟ್ರೆಡಿಷನಲ್ ಬಿಸ್ನೆಸ್. ನಾನು ಆಗ್ಲೇ ಒಂದು ಪಿರಮಿಡ್ ತೋರಿಸಿದ್ನಲ್ಲ, ಅದೇ ತರ ಇದೊಂದು ಪಿರಮಿಡ್, ಇನ್ನೊಂದು ಪಿರಮಿಡ್. ಇದೇನಂತಂದ್ರೆ M ಫಾರ್ ಮ್ಯಾನುಫ್ಯಾಕ್ಚರರ್. ಒಂದು ಐಟಮು, ಈ ಫೋನು ಒಂದ್ ಕಡೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಮ್ಯಾನುಫ್ಯಾಕ್ಚರ್ ಆದ್ಮೇಲೆ C&F ಏಜೆಂಟ್ಗೆ ಬಂತು, ಏಜೆಂಟ್ಸ್ ಆದ್ಮೇಲೆ ಹೋಲ್ಸೇಲರ್ಸ್ ಇರ್ತಾರೆ, ಹೋಲ್ಸೇಲರ್ಸ್ ಆದ್ಮೇಲೆ ರೀಜನಲ್ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ, ರೀಜನಲ್ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟೋ ಜನ ಇರ್ತಾರೆ, ಪ್ರತಿಯೊಂದು ರೀಜನಲ್ ಒಬ್ಬೊಬ್ರು ಇರ್ತಾರೆ. ಅದಾದ್ಮೇಲೆ ರೀಟೇಲರ್ಸ್ ಕೋಟಿಗಟ್ಟಲೆ ಜನ ಇದ್ದಾರೆ. ಅದಾದ್ಮೇಲೆ ಕಸ್ಟಮರ್ಸು ಕೋಟ್ಯಾನುಗಟ್ಟಲೆ ಜನ ಇದ್ದಾರೆ. ಇದು ಕೂಡ ಪಿರಮಿಡ್ ತರನೇ ಕಾಣುತ್ತಲ್ಲ. ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ಗೆ ಬಂದಾಗ ಯಾವುದೇ ಒಂದು ಪ್ರಾಡಕ್ಟ್ ಪಿರಮಿಡ್ ತರನೇ ಕಾಣುತ್ತೆ. ಇದನ್ಯಾಕೆ ನಾವು ಪಿರಮಿಡ್ ಅಂತ ಕರೆಯೋದಿಲ್ಲ? ಇದ್ಯಾವುದು ಪಿರಮಿಡ್ ಅಲ್ಲ. ನಮ್ಮ ಪ್ರಕಾರ ಇವ್ಯಾವುದು ಪಿರಮಿಡ್ ಅಲ್ಲ. ಇದು ಬೈನರಿ ಸಿಸ್ಟಮ್.
ಇದು ಬೈನರಿ ಸಿಸ್ಟಮ್. ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಮಸ್ ಆಗಿ 2 ಸಿಸ್ಟಮ್ ರನ್ನಿಂಗ್ ಅಲ್ಲಿ ಇದೆ, ಬೈನರಿ ಮತ್ತೆ ಜನರೇಷನ್. ಇದು ಕಾಮನ್ ಆಗಿ ಫೇಮಸ್ ಆಗಿರುವಂತದ್ದು ಭಾರತದಲ್ಲಿ. 2 ಸಿಸ್ಟಮ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ರನ್ ಮಾಡ್ತಾ ಇದೆ ಬಿಸ್ನೆಸ್ ಅನ್ನ. ಎರಡರಲ್ಲಿ ಯಾವುದು ಬೆಸ್ಟ್, ಯಾವುದು ಸುಳ್ಳು ಅಥವಾ ಎರಡರದ್ದು ಕಂಪ್ಯಾರಿಸನ್ ಇಲ್ಲಿ ಬೇಡ. ಅದಕ್ಕಿಂತ ಬೇರೆನೇ ಸೆಷನ್ ನಾವು ಮಾಡಿದೀವಿ ಕೂಡ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಅಲ್ಲಿ ಬೇಕಾದ್ರೆ ಚರ್ಚೆನ ಮಾಡೋಣ. ಇಲ್ಲಿ ಆ ಚರ್ಚೆಗೆ ಹೋಗ್ತಿಲ್ಲ. ನಾನಿಲ್ಲಿ ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿದ್ದೀನಿ. ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಉದ್ಯಮವನ್ನು ನಾವು ಇವತ್ತು ಎಲ್ಲರೂ ಸೇರಿ ಉಳಿಸಬೇಕು. ಮತ್ತೆ ಆ ಉದ್ಯಮದಲ್ಲಿರೋ ಪ್ಲಸ್ ಪಾಯಿಂಟ್, ಉದ್ಯಮ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸಿ ದಿಸ್ ಇಸ್ ಬೈನರಿ ಕಾನ್ಸೆಪ್ಟ್. ಇದು ನೀವಿಲ್ಲಿ ನೋಡ್ತಾ ಇರುವಂತದ್ದು ಬೈನರಿ ಕಾನ್ಸೆಪ್ಟ್. ಇದು ಬೈನರಿ. ಇನ್ನೊಂದಿದೆ ಜನರೇಷನ್ ಪ್ಲಾನ್. ಇದು ಜನರೇಷನ್ ಪ್ಲಾನ್ ಅಂತ ಕರಿತೀವಿ. ನೋಡೋದಿಕ್ಕೆ ಇವೆರಡೂ ಕೂಡ ಪಿರಮಿಡ್ ತರನೇ ಕಾಣುತ್ತೆ, ರೈಟಾ? ನೋಡಿ, ಇದು ಪಿರಮಿಡ್ ತರ ಕಾಣಿಸ್ತಾ ಇದೆಯಾ? ರೈಟ್. ಇದು ಪಿರಮಿಡ್ ತರನೇ ಕಾಣುತ್ತಾ? ರೈಟ್. ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಬಂದಾಗ ಇದು ಪಿರಮಿಡ್ ತರ ಕಾಣುತ್ತೆ, ಇದು ಪಿರಮಿಡ್ ತರ ಕಾಣುತ್ತೆ. ಹಿಂಗೆ ಬರದ ತಕ್ಷಣನೇ ಇದನ್ನ ಪಿರಮಿಡ್ ಅಂತ ಕರೆದು ಬಿಡ್ತಾರೆ. ಹೆಂಗ್ರಿ? ಹಂಗಾರೆ ಇದ್ಯಾಕ್ ಪಿರಮಿಡ್ ಅಲ್ಲ? ಇದ್ಯಾಕ್ ಪಿರಮಿಡ್ ಅಲ್ಲ? ಜಾಬು ಪಿರಮಿಡ್ಡೇ, ಐಟಮು ಮ್ಯಾಗಿ ನಮ್ಮ ಮನೆಗೆ ಬರುತ್ತಲ್ಲ ಅದು ಪಿರಮಿಡ್ಡೇ. ಇದನ್ನ ಪಿರಮಿಡ್ ಅಂದವ್ರಿಗೆ, ಸ್ವಾಮಿ ಇದು ಪಿರಮಿಡ್ ಅಲ್ಲ. ಹಾಗಾದ್ರೆ ಸರ್ಕಾರ ಪಿರಮಿಡ್ ಅಂದ್ರೆ ಏನಂತ ಹೇಳ್ತಾ ಇದೆ? ಯಾವ್ದನ್ನ ಪಿರಮಿಡ್ ಅಂತ ಕರೀತಾರೆ? ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೀವು ಒಂದು ಬೈನರಿ ಟ್ರೀ ನೋಡ್ತಾ ಇದ್ದೀರಾ. ಇದೊಂದು ಬೈನರಿ ಟ್ರೀ ಇದೆ. ಫಾರ್ ಎಕ್ಸಾಂಪಲ್, ನಾನು ಬಿ. ಇದು ಬೈನರಿ ಆಗಿರ್ಬೋದು, ಜನರೇಷನ್ ಆಗಿರ್ಬೋದು, ಮ್ಯಾಟ್ರಿಕ್ ಯಾವುದೇ ಬಿಸ್ನೆಸ್ ಬಂದ್ರು ಈ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ನಾನು ಒಂದೇ ಒಂದು ಸೇಲ್ ತಗೊಂಡ್ಬಂದ್ರೆ ನನ್ನಿಂದ ನೆಕ್ಸ್ಟ್ ಒಂದೇ ಸೇಲ್ ಆದಾಗ ಈ ಸ್ಟ್ರಕ್ಚರೇ ಬರೋದು. ಯಾವ ಸಿಸ್ಟಮ್ಗೆ ಹೋದ್ರೂ ಇದೇ ರೀತಿಯ ಸ್ಟ್ರಕ್ಚರ್ ಬರುತ್ತೆ. ಬಿ ಫಾರ್ ಬಿಸ್ನೆಸ್ ಮ್ಯಾನ್. ಬಿ ಫಾರ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ನೀವು ಅಥವಾ ನಾನು ಬಿಸ್ನೆಸ್ ಮ್ಯಾನ್. ನಾನು ಒಂದು ಸೇಲ್ನ ತಗೊಂಡ್ಬರ್ತೀನಿ. S1 ಅಂದ್ರೆ ನನ್ನ ಕಡೆಯಿಂದ ಆದಂತಹ ಒಂದು ಸೇಲು. ನನ್ನ ಕಡೆಯಿಂದ ಒಂದು ಸೇಲ್ ಆದ ತಕ್ಷಣನೇ ನನಗೆ ಕಮಿಷನ್ ಬರುತ್ತೋ ಇಲ್ವೋ? 100% ಬರುತ್ತೆ. ಬರಬೇಕು. ಬರದೇ ಇದ್ರೆ ಅದು ಪಿರಮಿಡ್ ಸ್ಕೀಮ್. ನನ್ನ ಕಡೆಯಿಂದ ಒಂದು ಸೇಲ್ ಆದ ತಕ್ಷಣ ನನಗೆ ಕಮಿಷನ್ ಬರಬೇಕು. ಡೈರೆಕ್ಟ್ ರೆಫರಲ್ ಅಂತನಾದ್ರೂ ಕರೀರಿ, ಕಮಿಷನ್ ಅಂತನಾದ್ರೂ ಕರೀರಿ, ಸೇಲ್ ಕಮಿಷನ್ ಅಂತನಾದ್ರೂ ಕರೀರಿ, ಏನಾದ್ರೂ ಕರೀರಿ. ಬಟ್ ಒಂದು ಸೇಲ್ ನನ್ನಿಂದ ಆಯ್ತು, ನಾನು ಒಂದು ಏನಾದ್ರೂ ಐಟಮ್ ಅನ್ನು ಸೇಲ್ ಮಾಡದೆ ಅಂತಂದ್ರೆ ಕಂಪನಿದು, ನನಗೆ ಕಮಿಷನ್ ಬರಬೇಕು. ಆವಾಗ ಇದು ಪಿರಮಿಡ್ ಸ್ಕೀಮ್ ಅಲ್ಲ. ಸ್ಟ್ರಕ್ಚರ್ ಹೆಂಗಾದ್ರೂ ಮಾಡ್ಕೊಳ್ಳಿ, ಅದಕ್ಕೇನು ಡಿಫರೆನ್ಸ್ ಇಲ್ಲ. ಬಟ್ ಕೆಲವೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನನ್ನ ಲೆಫ್ಟ್ ಅಲ್ಲಿ ಒಂದು, ರೈಟ್ ಅಲ್ಲಿ ಒಂದು ಬಂದ ಮೇಲೇನೆ ಇನ್ಕಮ್ ಬರೋದು ಅಂತ ಡಿಸೈಡ್ ಮಾಡಿದ್ದಾರೆ. ಎಷ್ಟೋ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇದೆ. ದಟ್ ಈಸ್ ನಾಟ್ ಟ್ರೂತ್. ಅದು ಸರಿಯಲ್ಲ. ಆದರೆ ನಿಮ್ಮ ಕಡೆಯಿಂದ ಒಂದು ಸೇಲ್ ಆದ ತಕ್ಷಣವೇ ನಿಮಗೆ ಕಮಿಷನ್ ಸಿಗುತ್ತೆ ಅಂತಂದ್ರೆ ಅದು ಸರಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ S1 ಆದ್ಮೇಲೆ ನಿಮ್ಮ ಕಡೆಯಿಂದಾನೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ ನಾನು 2 ಕಡೆ ಮಾಡಲ್ಲ, ಒಂದೇ ಸೈಡ್ ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ಪ್ಲೇಸ್ಮೆಂಟ್ ಎಲ್ಲಾದ್ರೇನು ಒಂದೇ ಸೈಡ್ ಮಾಡ್ತೀನಿ, ಪ್ಲೇಸ್ಮೆಂಟ್ ಹೋಗ್ಲಿ ಬಿಡು, ನಾನೇ ಸೇಲ್ಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಒಂದು S1 ಅಂತ ಒಂದು ಸೇಲ್ಸ್ ತಗೊಂಬಂದೆ, S2 ಅಂತ ಒಂದು ಸೇಲ್ಸ್ ತಗೊಂಬಂದೆ, S3 ಅಂತ 3 ಸೇಲ್ಸ್ ತಗೊಂಡ್ಬರ್ತೀನಿ, ಒಂದೇ ಸೈಡ್ ಹಾಕ್ತೀನಿ ಮೂರನ್ನು ಕೂಡ. ನನಗೆ 3,000 ಬರುತ್ತೋ ಇಲ್ವೋ? 100% ಬರುತ್ತೆ. ಬರಬೇಕು. ದಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ನನ್ನಿಂದ 3 ಸೇಲ್ ಆಗಿದೆ ಅಂದ್ರೆ ನನಗೆ 3 ಸೇಲ್ಗೆ ತಕ್ಕಂಗೆ ನನಗೆ ಕಮಿಷನ್ ಬರಲೇಬೇಕು. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇನ್ನು ಎರಡನೇದು ಟೀಮ್ ಇನ್ಕಮ್ ಅಂತ ಇದೆ. ದಟ್ ಈಸ್ ಬೋನಸ್. ಟೀಮ್ ಅನ್ನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿದಾಗ ನನಗೆ ಬರುವಂತ ಬೋನಸ್. ಯಾಕೆ ಟೀಮ್ ಇನ್ಕಮ್ ಅನ್ನು ಎಲ್ಲ ಕಡೆ ಕನ್ಸಿಡರ್ ಮಾಡಲ್ಲ ಅಂತಂದ್ರೆ, ಟೀಮ್ ಇನ್ಕಮ್ ನನ್ನ ಸ್ವಂತದ್ದಲ್ಲ, ಟೀಮ್ ಅವರ ಎಫರ್ಟ್, ಅದು ಬೋನಸ್ಸು. ಬಟ್ ಡೈರೆಕ್ಟ್ ರೆಫರಲ್ ನನ್ನ ಸ್ವಂತದ್ದು. ನಾನು ಈ ಪ್ರಾಡಕ್ಟ್ ನ ಮಾರಿದಾಗ ನನಗೆ ಬರುವಂತ ಕಮಿಷನ್ ಒಂದು ವಿಂಗಿಂದನಾದ್ರೂ ಬರುವಂತದ್ದಿದ್ರೆ ಇದು ಪಿರಮಿಡ್ ಸ್ಕೀಮ್ ಅಲ್ಲ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್. ಕಂಪನಿ ಯಾವುದೇ ಕಮಿಷನ್ ಅನ್ನ ಕೊಟ್ಟಾಗ ಅದರಿಂದ ಅಡ್ಮಿನ್ ಚಾರ್ಜಸ್ ಅಥವಾ ಇನ್ನೊಂದು ಮತ್ತೊಂದು ಟ್ರಿಮ್ಮಿಂಗ್ ಅಂತ ಮಾಡ್ತಾರೆ. ಕೆಲವು ಕಡೆ ಟ್ರಿಮ್ಮಿಂಗ್ ಅಂತ ಮಾಡ್ತಾರೆ. ಇದನ್ನ ಮಾಡೋ ಹಾಗಿಲ್ಲ. ಕಮಿಷನ್ ಅಲ್ಲಿ ಸೇಲ್ಸ್ ಕಮಿಷನ್ ಏನ್ ಕೊಡ್ತಾರೆ, ಕಮಿಷನ್ ಅಲ್ಲಿ ಯಾವುದೇ ಟ್ರಿಮ್ಮಿಂಗ್ ಆಗ್ಲಿ ಬೇರೆ ಯಾವುದೇ ಡಿಡಕ್ಷನ್ ಗಳನ್ನಾಗ್ಲಿ ಮಾಡ್ತಿಲ್ಲ. ಬಹಳಷ್ಟು ಕಂಪನಿಗಳಲ್ಲಿ ಅಡ್ಮಿನ್ ಚಾರ್ಜಸ್ ಅನ್ನ ಡಿಡಕ್ಟ್ ಮಾಡ್ತಾ ಇದ್ದಾರೆ. 8%, 12%, 13%, 20% ಇಂಥವಿದೆ. ಬಹಳ ಕಂಪನಿಲಿದೆ. ವಿಚ್ ಇಸ್ ನಾಟ್ ರೈಟ್. ಸರಿಯಲ್ಲ. ಓಕೆ, ನೆಕ್ಸ್ಟ್. ಇನ್ನು ಬಹಳಷ್ಟು ಕಂಪನಿಗಳಲ್ಲಿ ಲೆಗ್ ಸ್ಕಿಪ್ ಮಾಡುವಂತ ಪದ್ಧತಿ ಇದೆ. 2ನೇದು ಇಲ್ಲ, 3 ಇದೆ, 4 ಇಲ್ಲ, 5 ಇದೆ. ನೋ, ವಿಚ್ ಇಸ್ ಇಂಪಾಸಿಬಲ್. ಇಲ್ಲ, ಸಾಧ್ಯ ಇಲ್ಲ. ಆ ರೀತಿ ಮಾಡೋ ಹಾಗಿಲ್ಲ. ನಿಮ್ಮಿಂದ ಬರೋ ಪ್ರತಿಯೊಂದು ಸೇಲಿಂದನೂ ನಿಮ್ಗೆ ಇನ್ಕಮ್ ಬರಲೇಬೇಕು. ದಿಸ್ ಇಸ್ ಮ್ಯಾಂಡೇಟರಿ. ಇದು ಇಲ್ಲದೆ ಇದ್ದಾಗ ಅದಕ್ಕೆ ಪಿರಮಿಡ್ ಸ್ಕೀಮ್ ಅಂತ ಕರೀತಾರೆ. ನಾನು ಇನ್ನೊಂದು PDF ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಲೀಗಲ್ ಆಗಿ ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆ ಬಂದಾಗ ಅದಕ್ಕೆ ಬೇಕಾದಂತ ಉತ್ತರಗಳನ್ನ ಈ ಒಂದು ಸ್ಲೈಡ್ ಕೊಡ್ತಾ ಇದೆ ಸ್ನೇಹಿತರೆ. ಇದು ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಏನೆಲ್ಲ ಹಾಕಿದ್ದೀನಿ, ಇದು ಎಲ್ಲಿಂದ ಕಲೆಕ್ಟ್ ಆಗಿದೆ, ಇದ್ರ ಸೋರ್ಸ್ ಏನು ಅನ್ನೋದು ಕೂಡ ಕೊನೆಯ ಪೇಜ್ ಅಲ್ಲಿ ಇಲ್ಲಿ ಹಾಕಿದ್ದೀನಿ. ಲಿಂಕ್ ಕೂಡ ಇದ್ರಲ್ಲಿ ಹಾಕಿದ್ದೀನಿ. ಲೀಗಲ್ ಆಗಿ ಇದೆಯೋ ಇಲ್ವೋ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ಇಂಡಿಯಾದಲ್ಲಿ ಲೀಗಲ್ ಯಾಕೆ, ಈ ಲೀಗಲಿಟಿ, ಈ ಒಂದು ಸ್ಟೇಟ್ಮೆಂಟ್ ನ ನಾನು ಹೇಳ್ತಾ ಇಲ್ಲ, ಇಂಡಿಯಾದ ಒಬ್ರು ಫೇಮಸ್ ಅಡ್ವೊಕೇಟ್ ಹೇಳ್ತಾ ಇದ್ದಾರೆ.
ವೆಬ್ಸೈಟ್ ಅಲ್ಲಿ ಇದ್ದಂತ ಸ್ಟೇಟ್ಮೆಂಟ್ ನ ಕಾಪಿ ಮಾಡಿ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನಾನು ಹೇಳ್ತಾ ಇಲ್ಲ, ಇದನ್ನ ಒಬ್ಬ ಅಡ್ವೊಕೇಟ್ ಹೇಳ್ತಾ ಇದ್ದಾರೆ. ಸೊ ಅಡ್ವೊಕೇಟ್ ಸ್ಟೇಟ್ಮೆಂಟ್ ನ ಇಲ್ಲಿ ಹಾಕಿದ್ದೀನಿ. ಅವರು MLM ಇಂಡಿಯಾದಲ್ಲಿ ಲೀಗಲ್ ಆಗಿ ಇದೆಯೋ ಇಲ್ವೋ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಡಿಯಾದಲ್ಲಿ MLM ಪ್ಯೂರ್ಲಿ ಲೀಗಲ್ ಆಗಿದೆ. ಲೀಗಲ್ ಆಗಿದ್ದಾಗ ಏನೆಲ್ಲ ಆಗಬೇಕು ಅನ್ನೋ ಕೆಲವೊಂದು ವಿಚಾರಗಳಿದೆ. MLM ಅಲ್ಲಿ ಲೀಗಲ್ ಮತ್ತೆ ಇಲ್ಲಿಗಲ್ MLM ಅಲ್ಲಿ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಇಲ್ಲಿ ಸಾಕಷ್ಟು ಪಾಯಿಂಟ್ ಇದೆ. ನಾವಿಲ್ಲಿ ಇಷ್ಟೊತ್ತು ಏನೆಲ್ಲ ಚರ್ಚೆ ಮಾಡಿದ್ವಿ ಎಲ್ಲಾ ಪಾಯಿಂಟ್ಸು ಇಲ್ಲಿದೆ, ಡೀಟೇಲ್ ಆಗಿದೆ. ನೆಕ್ಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಗೈಡ್ಲೈನ್ಸ್ ಮತ್ತು ಈಗ ಬಂದಿರುವಂತಹ ಕಾನೂನು, ಆಗ್ಲೇ ನಿಮ್ಗೊಂದು ಕಾನೂನು ತೋರಿಸಿದ್ನಲ್ಲ, ಆ ಕಾನೂನಲ್ಲಿ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಂದ್ರೆ ಏನು ಅಂತ ಹೇಳಿದಾರಲ್ಲ, ಆ ವರ್ಡ್ ಇಲ್ಲಿದೆ, ಸಿಂಪಲ್ ಆಗಿದೆ. ನಾ ಇದನ್ನ ಹೇಳ್ತೀನಿ. ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮೀನ್ಸ್ ಅ ನೆಟ್ವರ್ಕ್ ಆಫ್ ಡೈರೆಕ್ಟ್ ಸೆಲ್ಲರ್ಸ್ ಫಾರ್ಮ್ಡ್ ಬೈ ಅ ಡೈರೆಕ್ಟ್ ಸೆಲ್ಲಿಂಗ್ ಎಂಟೈಟಿ. ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯ ಆ ಕಂಪನಿಯಲ್ಲಿ ಇರುವಂತಹ ನೆಟ್ವರ್ಕ್, ಡೈರೆಕ್ಟ್ ಸೆಲ್ಲರ್ಸ್ ಇದಾರಲ್ಲ ಅವರೆಲ್ಲರೂ ಸೇರಿ ಮಾಡಿಕೊಂಡಿರುವಂತ ಗುಂಪಿಗೆ ನೆಟ್ವರ್ಕ್ ಅಂತ ಕರೀತಾರೆ, ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಅಂತ ಕರೀತಾರೆ. ಇಲ್ಲಿ ಒಬ್ಬ ಡೈರೆಕ್ಟ್ ಸೆಲ್ಲರು ಅಂದ್ರೆ ನೀವುಗಳು ಡೈರೆಕ್ಟ್ ಸೆಲ್ಲರ್ಸ್, ನೀವು ಡಿಸ್ಟ್ರಿಬ್ಯೂಟರ್ ಏನಿದ್ದೀರಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಒಂದು ಪದಾರ್ಥವನ್ನ, ನಮ್ಮ ಪ್ಯಾಕೇಜಸ್ ಏನಿದೆ ಆ ಪದಾರ್ಥವನ್ನ ನೀವು ಇನ್ನೊಬ್ಬನಿಗೆ ಸೇಲ್ ಮಾಡ್ತೀರಾ. ಸೇಲ್ ಮಾಡುವಾಗ ಮಲ್ಟಿ ಲೇಯರ್ ನೆಟ್ವರ್ಕ್ ಅಲ್ಲಿ ಸೇಲ್ ಮಾಡ್ತೀರಾ. ಇಲ್ಲಿದೆ ನೋಡಿ, ಇನ್ಕ್ಲೂಡ್ಸ್ ಅ ಮಲ್ಟಿ ಲೇಯರ್ಡ್ ನೆಟ್ವರ್ಕ್. ಕೆಲವರು ಹೇಳ್ತಾರೆ ಚೈನ್ ಲಿಂಕ್ ಮಾಡಬಾರ್ದು. ಆಗ್ಲೇ ಒಂದು ಮಾತು ಬಂತು, ಸರ್ ಚೈನ್ ಲಿಂಕ್ಗೂ ಡೈರೆಕ್ಟ್ ಸೆಲ್ಲಿಂಗು ಏನ್ ಡಿಫ್ರೆನ್ಸ್, ಏನಿದು ಹೇಳ್ತಿರಲ್ಲ. ನೋಡಿ ಈ ವರ್ಡ್ ಅಲ್ಲಿ ಇದೆ ಸ್ಪಷ್ಟವಾಗಿ, ಈ ವರ್ಡ್ ಅಲ್ಲಿ ಸ್ಪಷ್ಟವಾಗಿದೆ, ಯಾವುದೇ ಈ ವರ್ಡ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಲ್ಟಿ ಲೇಯರ್ಡ್ ನೆಟ್ವರ್ಕ್, ಡೈರೆಕ್ಟ್ ಸೆಲ್ಲರ್ಗಳ ಮಲ್ಟಿ ಲೇಯರ್ ನ ನೀವು ಬಿಲ್ಡ್ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಮಲ್ಟಿ ಲೇಯರ್ಸ್ ಜೊತೆಗೆ ನೀವು ಬಿಸ್ನೆಸ್ ಮಾಡೋದನ್ನ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಅಂತ ಕರೀತಾರೆ ಅಂತ ಇದ್ರಲ್ಲಿ ಹೇಳ್ತಿದ್ದಾರೆ. ಮಲ್ಟಿ ಲೇಯರ್ ಅಂದ್ರೆ ಅದೇ ಆಯ್ತಲ್ಲ, ಮತ್ತೆ ಮಲ್ಟಿ ಲೇಯರ್ ಇದು ಸಾಮಾನ್ಯ ಹೊರಗಡೆ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ವರ್ಡ್ ಹೇಳೋದಿದೆಯಲ್ಲ, ಚೈನ್ ಲಿಂಕ್. ಇದು ನೋಡಕ್ ಹಿಂಗೆ ಇದೆ, ಇದು ನೋಡಕ್ ಹಿಂಗೆ ಇದೆ, ಇದು ನೋಡಕ್ ಹಿಂಗೆ ಇದೆ, ಇದು ನೋಡಕ್ ಹಿಂಗೆ ಇದೆ. ಈ ಕಂಪನಿನೂ ಹಾಗೆ ಇದೆ, ಈ ಕಂಪನಿನೂ ಹಾಗೆ ಇದೆ, ಈ ಕಂಪನಿನೂ ಹಾಗೆ ಇದೆ, ಈ ಕಂಪನಿನೂ ಹಾಗೆ ಇದೆ. ಸಿಂಪಲ್ ಆಗಿ ಜನ ಜಡ್ಜ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಲ್ಯಾಕ್ ಆಫ್ ನಾಲೆಜ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಆ ನೋಟಿಫಿಕೇಶನ್ ಒಂದೊಂದು ಪೇಜ್ ಹಾಕಿದೀನಿ ಅಷ್ಟೇ, ಕೊನೆಯ ಪೇಜ್ ಮತ್ತೆ ಮೊದಲನೇ ಪೇಜ್, 2 ಪೇಜ್ ಅನ್ನ ಕಟ್ ಮಾಡಿಬಿಟ್ಟು ಹಾಕಿದೀನಿ. ಈ ಒಂದು PDF ಅಲ್ಲಿ ಇದೆ. ಅದ್ಮೇಲೆ ಪಿರಮಿಡ್ ಸ್ಕೀಮ್ ಅಂದ್ರೆ ಏನು ಅನ್ನೋ ಸಂಪೂರ್ಣ ಡೆಫಿನೇಷನ್ ಇಲ್ಲಿದೆ. ಪಿರಮಿಡ್ ಸ್ಕೀಮ್ ಅಂದ್ರೆ ಏನು, ಸರ್ಕಾರ ಪಿರಮಿಡ್ ಸ್ಕೀಮ್ ಅಂದ್ರೆ ಏನನ್ನು ಹೇಳ್ತಾ ಇದ್ದಾರೆ ಅದಿಲ್ಲಿದೆ. ಪಿರಮಿಡ್ ಸ್ಕೀಮ್ ಅನ್ನ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಶಿವಾಜಿ ಪಾಟೀಲ್ರನ್ನ ನನ್ನ ಬಿಸ್ನೆಸ್ಗೆ ಜಾಯಿನ್ ಮಾಡೋದು. ನಾನು ನನ್ನ ಶಿವಾಜಿ ಪಾಟೀಲ್ರನ್ನ ಬಿಸ್ನೆಸ್ಗೆ ಜಾಯಿನ್ ಮಾಡ್ತೀನಿ, ಜಾಯಿನ್ ಮಾಡಿದ್ದಕ್ಕೆ ನನ್ನ ಕಮಿಷನ್ ಬರುತ್ತೆ. ಇದು ಪಿರಮಿಡ್ ಸ್ಕೀಮ್. ಜಾಯಿನ್ ಮಾಡೋದೇ ಬೇರೆ, ಒಂದು ಪ್ಯಾಕೇಜ್ ಅನ್ನ ಸೇಲ್ ಮಾಡೋದೇ ಬೇರೆ. ಜಾಯಿನ್ ಮಾಡೋದೇ ಬೇರೆ, ಪ್ಯಾಕೇಜ್ ಅನ್ನ ಸೇಲ್ ಮಾಡೋದೇ ಬೇರೆ. ಸ್ನೇಹಿತರೆ, ಮಹಾಡ್ರೀಮ್ ಆಗಿರ್ಬೋದು, ಇವೆಲ್ಲಾ ಕಂಪನಿಗಳಲ್ಲಿ ಯಾರು ನೀವು ಜಾಯಿನ್ ಮಾಡ್ತಾ ಇಲ್ಲ, ನೀವು ಪ್ಯಾಕೇಜ್ ಅನ್ನ ಸೇಲ್ ಮಾಡ್ತಾ ಇದ್ದೀರಾ. ಪ್ಯಾಕೇಜ್ ಅನ್ನ ಸೇಲ್ ಮಾಡಿದ್ರಿ, ಜಾಯಿನ್ ಮಾಡಿದ್ರೆ ಅವ್ರು ವರ್ಕ್ ಮಾಡ್ಲೇಬೇಕು. ನೀವು ಪ್ಯಾಕೇಜ್ ಸೇಲ್ ಮಾಡಿದ್ರಿ, ಅವ್ರು ಕನ್ಸ್ಯೂಮರು, ಬೇಕಾದ್ರೆ ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡಬಹುದು, ಬೇಡ ಅಂದ್ರೆ ಬೇಡ, ಪ್ಯಾಕೇಜ್ ನ ಯೂಸ್ ಮಾಡ್ಕೊಂಡು ಮನೇಲಿ ಇರ್ಬೋದು. ದಿಸ್ ಇಸ್ ಕಾಲ್ಡ್ ನೆಟೋ ಮಾರ್ಕೆಟಿಂಗ್. ನೆಟೋ ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ಬಲವಂತ ಇಲ್ಲ, ಅವ್ರು ಡಿಸ್ಟ್ರಿಬ್ಯೂಟರ್ ಆದ್ಮೇಲೆ ವರ್ಕ್ ಮಾಡ್ಲೇಬೇಕು, ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ಸೇರಿದ್ದು ಜಾಯಿನ್ ಸಿನ್ಸ್ ನೋ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ಲಿಲ್ಲ. ಹೌದೌದು, ಜಾಯಿನ್ ಅಂತಂದ್ರೆ ನೋ ಪ್ರಾಡಕ್ಟ್. ಪಿರಮಿಡ್ ಸ್ಕೀಮ್ಗಳಲ್ಲಿ ಪ್ರಾಡಕ್ಟೇ ಇರಲ್ಲ, ಅಲ್ಲಿ ಯಾವುದು ಪ್ರಾಡಕ್ಟೇ ಇರಲ್ಲ. ಜಾಯಿನಿಂಗ್ ಅಷ್ಟೇ, ಬರೀ ಜಾಯಿನ್. ನೀನು ಅವ್ರನ್ನ ಜಾಯಿನ್ ಮಾಡಿಸಿ ಇಷ್ಟು ಬರುತ್ತೆ, ಅವ್ರು ಇವ್ರನ್ನ ಜಾಯಿನ್ ಮಾಡಿಸಿ ಇಷ್ಟು ಬರುತ್ತೆ, ಇವ್ರು ಅವ್ರನ್ನ ಜಾಯಿನ್ ಮಾಡಿಸಿ ಇಷ್ಟು ಬರುತ್ತೆ. ಇದಕ್ಕೆ ಪಿರಮಿಡ್ ಸ್ಕೀಮ್ ಅಂತ ಕರೀತಾರೆ. ಮತ್ತೆ ಇದು ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಅಂತಾನು ಕರೀತಾರೆ. ಎರಡೆರಡು ಆಕ್ಟ್ ಅಲ್ಲಿ ಇದು ತಪ್ಪು, ಭಾರತದಲ್ಲಿ ಅಪರಾಧ. ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಅಂತ ಹೇಳ್ತಾರೆ, ಪೋನ್ಜಿ ಸ್ಕೀಮ್ ಅಂತಾನು ಇದೆ. ಪೋನ್ಜಿ ಸ್ಕೀಮ್ ಅಂದ್ರೆ ಏನು ಅಂತ ಹೇಳಿದ್ದಾರೆ ಸರ್ಕಾರ, ಅದು ಇದೆ. ಈ PDF ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಅದೇ ರೀತಿ ಚಿಟ್ ಫಂಡ್ ಆಕ್ಟ್, ಇದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ. ಇದೆಲ್ಲ ಆದ್ಮೇಲೆ ಕೆಳಗಡೆ ಸೋರ್ಸ್ ಅಂತ ಹಾಕಿದೀನಿ, 2 ಲಿಂಕ್ ಹಾಕಿದೀನಿ, ಅಲ್ಲೂ ಕೂಡ ಇದೆ ನೋಡಿ. SS ರಾಣಾ ಅಂತಾನು ಇದೆ, ಅವರ ಲಾಯರ್ ಫರ್ಮ್, ಅದರಲ್ಲಿರುವಂತ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ನಮ್ಗೆ ಪೂರ್ತಿ ವಿಚಾರ ಗೊತ್ತಿರೋದಿಲ್ಲ, ಮಾತಾಡ್ಬಿಡ್ತೀವಿ. ಪೂರ್ತಿ ನನ್ಗೆ ಗೊತ್ತು, ಹಿಂಗೆ ಇರೋದು, ಮಾತಾಡ್ಬಿಡ್ತೀವಿ. ಓಕೆ, ವೇಟ್, ನಿಮಗೆ ನಾನೊಂದು ಹೇಳ್ತೀನಿ. ಹಾಲು, ರೈಟ್? ನಾನು 2 ಗ್ಲಾಸ್ ಅಲ್ಲಿ ಹಾಲು ತಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? 2 ಗ್ಲಾಸ್ ಅಲ್ಲಿ ಹಾಲು ತಗೊಂಡಿದ್ದೀನಿ. ಇಲ್ಲೂ ಹಾಲಿದೆ, ಇಲ್ಲೂ ಹಾಲಿದೆ, ರೈಟ್? ಈಗ ಈ ಹಾಲನ್ನು ನಾನು ಕುಡಿತೀನಿ, ಇದನ್ನ ಕುಡಿಯಲ್ಲ. ಯಾಕೆ ಗೊತ್ತಾ? ಇದು ಹಾಲಲ್ಲ, ಇದು ಸುಣ್ಣದ ನೀರು, ಸುಣ್ಣ ಮಿಕ್ಸ್ ಮಾಡಿರುವಂತ ನೀರು. ಇದು ಸುಣ್ಣದ ಪ್ಯಾಕೆಟ್, ಇದನ್ನ ಮಿಕ್ಸ್ ಮಾಡಿರುವಂತ ನೀರು. ನಿಮಗಲ್ಲಿ ಕೂತ್ಕೊಂಡು ನೋಡಿದ್ರೆ ಹೆಂಗ್ ಕಾಣಿಸ್ತಾ ಇದೆ? ಇದು ಹಾಲು, ಇದು ಹಾಲು, ರೈಟಾ? ದೂರದಿಂದ ನೋಡಿದ್ರೆ 2 ಸೇಮ್ ಕಾಣಿಸ್ತಾ ಇದೆ. ನಾನು ಹಾಲು ಅಂತೇಳಿ ಇದನ್ನ ಕೊಟ್ರು ಆರಾಮಾಗಿ ಒಂದು ಕ್ಷಣ ಕುಡ್ದಾಗತ್ತೆ. ಇದು ಹೆಂಗಾಗತ್ತೆ ಅಂತಂದ್ರೆ, ದೂರದಲ್ಲಿ ನೋಡಿದ ತಕ್ಷಣ ಓ ಹಂಗೆ ದೂರದ ಬಿಟ್ಟ ನುಣ್ಣಗೆ ಅಂತಾರಲ್ಲ, ಈ ರೀತಿ. ನೋ,
ಸ್ನೇಹಿತರೆ, ಒಳಗೆ ಹೋಗಿ ಅಥವಾ ಹತ್ತಿರ ಹೋಗಿ ನೋಡಿದಾಗ ಮಾತ್ರ ಗೊತ್ತಾಗತ್ತೆ ಹಾಲು ಯಾವುದು, ಸುಣ್ಣದ ನೀರು ಯಾವುದು. ನೋಡೋಕೆ ಎರಡು ಒಂದೇ ರೀತಿ ಬಣ್ಣ. ಇನ್ನೊಂದು, ಸರ್ ಹಾಗಿದ್ರೆ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗು 200% ಜೀನಿಯನ್ ಆಗಿ ಮಾಡ್ತಾ ಇದ್ದಾರಾ? ಸ್ನೇಹಿತರೆ, ನಿಮ್ಗೊಂದು ಎಕ್ಸಾಂಪಲ್, ಇದು ಹಾಲು, ರೈಟ್? ಇದು ಹಾಲಿದೆ, ಇದು ನೀರಿದೆ, ಫುಲ್ ಹಾಲಿದೆ ಅಂತ ತಿಳ್ಕೊಳ್ಳಿ. ಈ ಗ್ಲಾಸ್ ಅಲ್ಲಿ ಫುಲ್ ಹಾಲಿದ್ದಾಗ ನಾನು ಇಷ್ಟೇ ನೀರು ಹಾಕಿ ಇದನ್ನ ಮಾರ್ತೀನಿ. ಫುಲ್ ಹಾಲಿದೆ, ಒಂದಿಷ್ಟು ನೀರು ಹಾಕದೆ ಏನಾದ್ರು ತೊಂದರೆ ಆಯ್ತಾ? ಇಲ್ಲ. ಹಾಲಿಗೆ ಇಷ್ಟು ನೀರು ಬೆರೆಸಿ ಮಾರೋದು ಅಕ್ಸೆಪ್ಟೇಬಲ್, ತಪ್ಪಲ್ವಾ ಸರ್? 100ಕ್ಕೆ 100 ತಪ್ಪು. ಎಲ್ಲಿನ ಮಟ್ಟಿಗೆ? ಈಸ್ ದಿಸ್ ಅಕ್ಸೆಪ್ಟೇಬಲ್ ಆರ್ ನಾಟ್? ಅಕ್ಸೆಪ್ಟೇಬಲ್. 1 ಲೀಟರ್ ಹಾಲಿಗೆ 50 ml 100 ml ಹಾಲು ನೀರು ಮಿಕ್ಸ್ ಮಾಡಿ ಮಾರೋದು ಅಕ್ಸೆಪ್ಟಬಲ್. ಯಾಕಂದ್ರೆ ಇದು ನಡೀತದೆ, ಇದೆಲ್ಲ ಕಡೆ ನಡೆಯುವಂತದ್ದು, ನಡೀತದೆ, ಜಿನಿನ್. ಅದೇ ಇದು ಹಾಲಿದೆಯಲ್ಲ, ನೀರಿಗೆ ಹಿಂಗಾಕಿ ಮಾರಿದ್ರೆ ಇದು ಅಕ್ಸೆಪ್ಟೇಬಲ್? ಈ ಪೋಂಜಿ ಸ್ಕೀಮ್ ಅಂತ ಹೇಳ್ತಾರಲ್ಲ, ಅವ್ರು ಇದನ್ನೇ ಮಾಡ್ತಿರೋದು. ಇನ್ನೂ ಮುಂದಕ್ಕೆ ಹೋಗಿ ಅವ್ರಿಗೆ ನೀರಿಗೆ ಹಾಲು ಹಾಕ್ತಾ ಇಲ್ಲ, ಟೋಟಲಿ ನೀರಿಗೆ ಸುಣ್ಣ ಬೆರೆಸ್ಬಿಟ್ಟು ಮಾರ್ತಾ ಇದ್ದಾರೆ ಹಾಲು ಅಂತ. ಇದನ್ನೇ ಫ್ರಾಡ್ ಅಂತ ನಾನು ಹೇಳ್ತಾ ಇರೋದು. ಸ್ನೇಹಿತರೆ, ಇಷ್ಟಿಷ್ಟು ಅಡ್ಜಸ್ಟ್ಮೆಂಟ್ ಎಲ್ಲಾ ಕಡೆ ನಡೆಯುತ್ತೆ, ಆದ್ರೆ ಇಷ್ಟ ಆಗೋದಿಲ್ಲ. ಹೊರಗಡೆ ನೋಡೋದಕ್ಕೆ ಆಗ್ಲೇ ಹೇಳಿದ್ನಲ್ಲ, ಪಿರಮಿಡ್ ಸ್ಕೀಮು ಬೈನರಿ ನೋಡೋಕ್ ಒಂದೇ ತರ ಕಾಣುತ್ತೆ, ಆದ್ರೆ ಒಂದೇನಾ? ಅಲ್ಲ. ಅದನ್ನೇ ನಾನು ಹೇಳಿದ್ದು, ಬೆಳ್ಳಿಗೆ ಹಾಲು ಕೂಡ ಬೆಳ್ಳಿಗಿರುತ್ತೆ, ಸುಣ್ಣದ ನೀರು ಬೆಳ್ಳಿಗಿರುತ್ತೆ, ಫಿನಾಯಿಲು ಬೆಳ್ಳಿಗಿರುತ್ತೆ. ಹಂಗಂತ ಅದೇ ಬೇರೆ ಇದೇ ಬೇರೆ ಸ್ವಾಮಿ, ಎರಡನ್ನೂ ಒಂದೇ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಎಮ್ಮೆ ಹಾಲೆ ಬೇರೆ, ಕತ್ತೆ ಹಾಲೆ ಬೇರೆ, ಎಲ್ಲವೂ ಬೇರೆ, ಎಲ್ಲ ಸಪರೇಟೆ, ಎಲ್ಲದಕ್ಕೂ ಬೇರೆ ಬೇರೆನೆ, ಅದರದ್ದೇ ಆದಂತ ರೀತಿಗಳಿದ್ವಿ. ಇವೆಲ್ಲ ಬಂದಾಗ ಯಾವುದೇ ಒಂದು ಕಾನ್ಸೆಪ್ಟ್ ನ ಆಳಕ್ಕಿಳಿದು ನೋಡಿದಾಗ ಫೇಲ್ ಆಗೋ ಸಂಖ್ಯೆ ಕಡಿಮೆ. ಬಟ್ ಇಲ್ಲಿವರೆಗೆ ಏನಾಗಿತ್ತು ಅಂದ್ರೆ, ಇಷ್ಟೊಂದು ವರ್ಷದಲ್ಲಿ ಒಂದು ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ, ನನಗೂ ಇದು ಅರ್ಥ ಆಗುತ್ತೆ, ಎಲ್ಲಾ ಜನರಿಗೆ ಆಳಕ್ಕಿಳಿದು ಟೆಸ್ಟ್ ಮಾಡಕ್ ಆಗಲ್ಲ, ಇದು ಒಪ್ಕೊಳ್ತೀನಿ. ಎಲ್ರಿಗೂ ಆ ಎಜುಕೇಶನ್ ಇಲ್ಲ, ಅಷ್ಟೊಂದು ತಾಳ್ಮೆ ಇಲ್ಲ, ಇವೆಲ್ಲ ವಿಚಾರಗಳು ಗೊತ್ತಿಲ್ಲ, ಬಹಳ ಜನ ಗೊತ್ತಿಲ್ಲ, ಶಿಕ್ಷಣ ಇಲ್ಲ. ಹಂಗಾಗಿ ಸರ್ಕಾರ ಏನಾದ್ರೂ ಇದಕ್ಕೆ ಆಕ್ಷನ್ ತಗೊಳ್ಳೇಬೇಕಾಗಿತ್ತು. ಈಗ ತಗೊಂಡಿದ್ದಾರೆ, ಅದೇ ಖುಷಿ ವಿಚಾರ. ಇವಾಗ ತಗೊಂಡಿದ್ದಾರೆ, ಇದು ನಿಜವಾಗ್ಲೂ ಖುಷಿ ವಿಚಾರ. ಯಾಕಂದ್ರೆ ಬರೋವಾಗಲೇ ಫಿಲ್ಟರ್ ಆಗಿ ಬರುತ್ತಲ್ಲ, ನಾವಿನ್ನೊಂದು ಚೂರು ಫಿಲ್ಟರ್ ಮಾಡಿದ್ರೆ ಸಾಕು, ಅಷ್ಟೇನೆ. ಆಲ್ಮೋಸ್ಟ್ ಫಿಲ್ಟರ್ ಆಗೇ ಬರುತ್ತೆ. ಬಹಳ ಖುಷಿ ವಿಚಾರ ಅಂತಂದ್ರೆ, ಈ ಒಂದು ವರ್ಷ ಡಿಸೆಂಬರ್ ವರ್ಗ ಅಷ್ಟೇ ರೀ. ಅದಾದ್ಮೇಲೆ ನಿಜವಾಗ್ಲೂ ಒಳ್ಳೆ ಕಂಪನಿಗಳು ಮಾತ್ರ ಉಳಿಯೋದು, ಒಳ್ಳೆ ಕಂಪನಿಗಳು ಮಾತ್ರ ಉಳಿಯೋದು. ಅದರಲ್ಲೂ ಮಹಾಡ್ರೀಮ್ ಇರುತ್ತೆ, 100% ಮಹಾಡ್ರೀಮ್ ಇರುತ್ತೆ. ಅದ್ಭುತವಾಗಿದೆ. ನಾವು ಇದನ್ನ ಸುಮಾರು 1.5 ತಿಂಗಳ ಹಿಂದೆನೆ ಅನೌನ್ಸ್ ಮಾಡಿದ್ದೆ. ಜನವರಿಯಿಂದ ಮಹಾಡ್ರೀಮ್ ಬಿಸ್ನೆಸ್ ಸೂಪರ್ ಧಮಾಕ್ ಅಂತ ಅನೌನ್ಸ್ ಮಾಡಿದ್ದೆ. ಬಹಳಷ್ಟು ಹೊಸ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಬಹಳಷ್ಟು ವಿಚಾರಗಳನ್ನ ನಾವು ಮುಂದುವರಿಸ್ತಾ ಇದೀವಿ ಜನವರಿಯಿಂದ. ಎಕ್ಸಲೆಂಟ್ ಆಗಿದೆ.